ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದ ವಿಷಯ ಆಹಾರದ ಸುರಕ್ಷತೆ, ಗುಣಮಟ್ಟವನ್ನು ಹೇಗೆ ಕಾಯ್ಕೊಳ್ಳೋದು, ಆಹಾರದಲ್ಲಿ ಕಲಬೆರಕೆ ಆದಾಗ ನಾವು ಏನು ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತೆ ಈ ಆಹಾರವನ್ನ ವಹಿವಾಟು ಮಾಡುವಂತವರು ಏನೆಲ್ಲ ನಿಯಮಗಳನ್ನು ಪಾಲಿಸಬೇಕು, ಫುಡ್ ಸೇಫ್ಟಿ ಆಕ್ಟ್ ಇದರ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡ್ತಾ ನಿಮ್ಮ ಕರೆಗಳಿಗೆ ಉತ್ತರಿಸುವುದಕ್ಕೆ ನಮ್ಮ ಸ್ಟುಡಿಯೋನಲ್ಲಿದ್ದಾರೆ ಧಾರವಾಡ ಜಿಲ್ಲೆಯ ಜಿಲ್ಲಾ ಅಂಕಿತ ಅಧಿಕಾರಿಗಳಾದ ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಅವರು. ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಅವರು. ನಮಸ್ಕಾರ ಮೇಡಮ್. ಕೇಳುಗರೆ, ಮನುಷ್ಯನ ಜೀವನ ಆರೋಗ್ಯವಂತವಾಗಿ ಇರಬೇಕು ಅಂತಂದಾಗ ನಾವು ಸೇವಿಸುವ ಆಹಾರ ಬಹಳ ಮುಖ್ಯವಾಗಿರ್ತದೆ. ಎಷ್ಟೋ ಸಂದರ್ಭದಲ್ಲಿ ನಮಗೆ ಅನಿಸ್ತದ, ನಮ್ಮ ಹಿರಿಯರನ್ನ ನಾವು ನೋಡಿದಾಗ ಅವರು 80-90 ವರ್ಷ ಆದರೂ ಕೂಡ ಗಟ್ಟಿಯಾಗಿದ್ರು, ದಷ್ಟಪುಷ್ಟ ದೇಹವನ್ನ ಹೊಂದಿದ್ರು, ಕಣ್ಣಿನ ದೃಷ್ಟಿ ತೀಕ್ಷ್ಣವಾಗಿತ್ತು, ಬಾಯಲ್ಲಿ ಹಲ್ಲುಗಳು ಗಟ್ಟಿಯಾಗಿದ್ವು. ಆ ಇಳಿ ವಯಸ್ಸಿನಲ್ಲಿ ಕೂಡ ಅವರಲ್ಲಿ ಜೀವನೋತ್ಸಾಹ, ಜೀವನ ಪ್ರೀತಿ ಇರ್ತಿತ್ತು. ನಮ್ಮಲ್ಲಿ ಯಾಕೆ ಈ ಕೊರತೆ ಕಂಡು ಬರ್ತಾ ಇದೆ ಅಂದ್ರೆ, ಇದಕ್ಕೆ ನಾವು ಸೇವಿಸುವಂತ ಆಹಾರ ಕ್ರಮ, ನಾವು ಸರಿಯಾದ ರೀತಿಯಲ್ಲಿ ಆಹಾರ ಸೇವಿಸ್ತಾ ಇಲ್ಲ, ಜೊತೆಗೆ ಕಲುಷಿತ, ಕಲಬೆರಕೆ ಪೂರಿತ ಆಹಾರವನ್ನು ನಾವು ಸೇವಿಸ್ತಾ ಇರೋದ್ರಿಂದ ನಮ್ಮ ಜೀವನ ಶೈಲಿ ಬಹಳಷ್ಟು ಹಾಳಾಗಿ ಹೋಗಿದೆ. ಹಂಗಿದ್ರ ಆಹಾರ ಸುರಕ್ಷತೆಯನ್ನ ಹೆಂಗೆ ಕಾಪಾಡಿಕೊಳ್ಬೇಕು, ಉತ್ತಮ ಗುಣಮಟ್ಟ ಆಹಾರವನ್ನ ಯಾವ ರೀತಿಯಲ್ಲಿ ಸೇವಿಸಬೇಕು, ಮತ್ತೆ ಮುಖ್ಯವಾಗಿ ಆಹಾರ ದಾಸ್ತಾನುದಾರರು, ವಹಿವಾಟುದಾರರು ಹೇಗೆ ಪರವಾನಗಿ ನೋಂದಣಿ ಮಾಡಿಕೊಳ್ಬೇಕು, ಈ ಎಲ್ಲ ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಪ್ರಶ್ನೆಗಳಿದ್ರೆ ದಯವಿಟ್ಟು ದೂರವಾಣಿ ಮೂಲಕ ತಾವು ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಜಿಲ್ಲಾ ಅಂಕಿತ ಅಧಿಕಾರಿಗಳಿಗೆ ಕೇಳಬಹುದು. ಕಾರ್ಯಕ್ರಮದ ಮೊದಲಿಗೆ ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಅವರು ಆಹಾರ ಸುರಕ್ಷತೆಯ ಬಗ್ಗೆ ಸ್ವಲ್ಪದರಲ್ಲೇ ಮಾಹಿತಿಯನ್ನ ಮಾಡಿಕೊಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಜಿಲ್ಲಾ ಅಂಕಿತ ಅಧಿಕಾರಿಗಳು, ಧಾರವಾಡ ಜಿಲ್ಲೆ. ಈ ಒಂದು ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟದ ಪರವಾಗಿ ಹೇಳೋದಾದರೆ, ಪ್ರತಿಯೊಬ್ಬ ಮನುಷ್ಯನು ತಮ್ಮ ಆರೋಗ್ಯವೇ ಭಾಗ್ಯ, ನೀವು ಆರೋಗ್ಯ ನಿಮ್ಮಲ್ಲೇ ಕೈಯಲ್ಲಿದೆ, ಸೊ ಆರೋಗ್ಯವೇ ಭಾಗ್ಯ ಅನ್ನೋ ಒಂದು ನುಡಿಯಿಂದ ಹೇಳ್ತಾ, ಪ್ರತಿಯೊಬ್ಬರು ತಮ್ಮದೇ ಆದಂತಹ ಒಂದು ಇತಿಮಿತಿಯಲ್ಲಿ ಆಹಾರ ಸೇವನೆ ಮಾಡಿದರೆ ಅದು ಎಲ್ಲ ರೀತಿಯಿಂದ ಒಳ್ಳೆಯದು. ಹಾಗೆ ಪ್ರತಿಯೊಬ್ಬರು ತಾವಾಗಲಿ ತಮ್ಮ ಸ್ವಂತ ಮನೆಯಿಂದಾಗಲಿ ಈ ಒಂದು ಫುಡ್ ತಯಾರಿಕೆಯನ್ನು ಮಾಡಿರ್ತಕ್ಕಂಥ ಎಲ್ಲ ಕೆಲಸಗಳು ಸಹ ಮಾಡಿದರೆ ಅದು ಆರೋಗ್ಯವೇ ಭಾಗ್ಯ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಎಲ್ಲರೂ ಈ ಒಂದು ಕೆಲಸದ ಒತ್ತಡದಿಂದ ಎಲ್ಲರೂ ಹೋಟೆಲಲ್ಲೇ ತಿನ್ನೋದು, ಬೀದಿಯಲ್ಲಿ ತಿನ್ನೋದು, ಸೊ ಇದರಲ್ಲಿ ಈ ಸಂಬಂಧಪಟ್ಟಾಗ ನೋಡಿದರೆ ನಿಮ್ಮ ಆರೋಗ್ಯವನ್ನು ನೀವೇ ಹಾಳು ಮಾಡ್ಕೊಳ್ತೀರಿ. ಕಾರಣ ಇಷ್ಟೇ, ಪ್ರತಿಯೊಂದು ಹೋಟೆಲ್ನಲ್ಲಿ ಯಾವ್ದ್ಯಾವುದು ಫುಡ್ ಸರಿಯಾಗಿ ನಿಮಗೆ ಸಪ್ಲೈ ಮಾಡ್ತಾರೋ ಇಲ್ಲ, ಸೊ ಅದಕ್ಕೆ ಸಂಬಂಧಪಟ್ಟಾಗೆ ನೀವೇನಾದರೂ ಕ್ವಶನ್ ಕೇಳಿದ್ರೆ ನಾನು ಸಂಬಂಧಪಟ್ಟಾಗ ಎಲ್ಲದಕ್ಕೂ ನಾನು ಉತ್ತರ ತಿಳಿಸ್ತಾ ಇದ್ದೇನೆ. ಆದ್ದರಿಂದ ಆದಷ್ಟು ಪ್ರತಿಯೊಬ್ಬರು ನಿಮ್ಮ ಕೈಯಿಂದ ನಿಮ್ಮ ಮನೆಯಲ್ಲಿ ಅಡಿಗೆ ಮಾಡಿದಂಥ ವಸ್ತುಗಳನ್ನು ಊಟ ಮಾಡಿದರೆ ಇದು ಒಳ್ಳೆಯದು. ಹೀಗಾಗಿ ಹಿಂದಿನ ಕಾಲದಲ್ಲಿ ಮನುಷ್ಯರು 100 ವರ್ಷ ಬಾಳ್ತಿದ್ರು, ಇವತ್ತಿನ ಕಾಲದಲ್ಲಿ 50 ವರ್ಷ ಸಹ ಬಾಳಲಿಕ್ಕೆ ಬಹಳ ಕಷ್ಟ ಆಗ್ತದೆ. ಕಾರಣ ನಾವು ಕುಲುಷಿತವಾದ ಆಹಾರ, ಕುಲುಷಿತವಾದ ನೀರು, ಮಾಲಿನ್ಯ ಇವೆಲ್ಲವೂ ಸಂಪೂರ್ಣವಾಗಿ ಹಾಳಾಗಿರೋದ್ರಿಂದ ಈ ರೀತಿ ನಮ್ಮ ಆರೋಗ್ಯದಲ್ಲಿ ಪರಿಣಾಮ ಬೀಳ್ತದೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೇಳ್ತಾರೆ. ಕೇಳುಗರೆ, ನೀವು ದೂರವಾಣಿಯನ್ನ ಮಾಡಲಿಕ್ಕೆ ಬಳಸಬೇಕಾದಂತಹ ಸಂಖ್ಯೆ 24434141 ಹಾಗೂ 16. ಧಾರವಾಡದ ಎಸ್ಟಿಡಿ ಸಂಖ್ಯೆ 0836. ಮೊದಲ ಕರೆ ಯಾರ್ದು ಅಂತ ನೋಡೋಣ. ಹಲೋ ಹಲೋ, ದಯವಿಟ್ಟು ರೇಡಿಯೋ ಸೆಟ್ ಅನ್ನ ದೂರ ಇಡಬೇಕು. ಹಲೋ ಸರ್. ನಮಸ್ತೆ. ನಮಸ್ತೆ. ನೀವು ರೇಡಿಯೋ ಸೆಟ್ ದೂರ ಇಟ್ಟರೆ ಮಾತ್ರ ಪ್ರಶ್ನೆ ಕೇಳಬಹುದು. ಆಯ್ತು ನೋಡಿ ಸರ್, ದೂರ ಇಟ್ಟು ನೋಡ್ರಿ. ನಿಮ್ಮ ಹೆಸರು ಹೇಳ್ರಿ. ನನ್ನ ಹೆಸರು ಯಮಲಪ್ಪ ವಸಗೌಡ್ರು, ಕಟಾಪುರ, ಇಲ್ಲಿ ಬದಾಮಿ ತಾಲೂಕ. ಊಟ ಏನ್ ಸೇವಿಸ್ಬೇಕು ಹೇಳ್ರಿ ಸರ್? ಏನ್ ಪ್ರಶ್ನೆ ಯಮನಪ್ಪ ಅವ್ರದ್ದು? ಅದರಿ ಈಗ ಆಹಾರ ತರೋದು ಉಣಬೇಕು ಸ್ಥಾನಿಕ್ ಅಂತ ಹೇಳಿರಲ್ಲ, ಯಾವ್ದು ಉಣಬೇಕು ಯಾವ್ದು ಬಿಡ್ಬೇಕು ಅದಕ್ಕೆ ಹೇಳ್ರಿ ಸರ್. ಆಹಾರ ಏನ್ ತಗೋಬೇಕು ಏನ್ ಬಿಡ್ಬೇಕು ಅನ್ನೋದು ಯಮನಪ್ಪ ಅವರ ಪ್ರಶ್ನೆ. ಸರ್ ಅದರಿ. ಯಮನಪ್ಪ ಅವರೇ, ನೀವು ಕೇಳಿದ ಪ್ರಶ್ನೆ ಆಹಾರ ಪದಾರ್ಥದಲ್ಲಿ ಯಾವ ರೀತಿ ತೆಗೆದುಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ.
ಸರ್. ಇರತಕ್ಕಂಥ ನಿಮ್ಮ ಮನೆಯಲ್ಲಿ ನೀವು ಅಡಿಗೆ ಮಾಡತಕ್ಕಂಥ ಪದಾರ್ಥ, ನೀವು ಬೆಳೆದಿರತಕ್ಕಂಥ ದವಸ ಧಾನ್ಯಗಳನ್ನು, ಅದರಲ್ಲಿ ಎಲ್ಲ ಅಂಶಗಳನ್ನು ಕೂಡಿರ್ತದೆ. ಪ್ರತಿಯೊಂದು ಜೋಳ ತಗೊಳ್ಳಿ, ರಾಗಿ ತಗೊಳ್ಳಿ, ನವಣೆ ತಗೊಳ್ಳಿ, ಈ ಒಂದು ಶೇಂಗಾ ತಗೊಳ್ಳಿ. ಸೊ ಈ ಒಂದು ಫುಡ್ಗಳಲ್ಲಿ ಏನಿದೆ ನೋಡು, ಇದು ಎಲ್ಲ ರೀತಿಯಿಂದ ನ್ಯೂಟ್ರಿಷಸ್ ಫುಡ್ ಇರ್ತದೆ. ಸೊ ಹೀಗಾಗಿ ನೀವೇನು ಮಾಡ್ತೀರಿ, ಅದನ್ನು ಬಿಟ್ಬಿಡ್ತೀರಿ. ಯಾವುದೋ ಒಂದು ಹೋಟೆಲಲ್ಲಿ ಏನೋ ಒಂದು ಪದಾರ್ಥಗಳನ್ನು ಸೇವಿಸ್ತೇವೆ, ಬಟ್ ಅದರಲ್ಲಿ ಎಲ್ಲ ಕಲಬೆರಕೆ. ಸೊ ಆದ್ದರಿಂದ ನೀವು ಮನೆಯಲ್ಲಿ ಇರ್ತಕ್ಕಂಥ, ನೀವು ಬೆಳೆಸತಕ್ಕಂಥ, ನೀವು ತಯಾರು ಮಾಡ್ತಕ್ಕಂಥ ಪದಾರ್ಥಗಳು ಅದನ್ನು ಸೇವಿಸಿದ್ರಲ್ಲಿ ಅದರ ಎಲ್ಲ ಒಂದು ಗುಣಮಟ್ಟವಾದ ಎಲ್ಲ ಒಂದು ಅಂಶಗಳಂಥ ಎಲ್ಲ ಒಂದು ಮಿನರಲ್ಸ್ ಆಗಲಿ, ವಿಟಮಿನ್ಸ್ ಎಲ್ಲ ಅಂಶಗಳು ಇರ್ತದೆ. ಸೊ ಇದರಲ್ಲಿ ನಿಮಗೆ ಗೊತ್ತಿದ್ದದೆ, ಬಟ್ ಅದನ್ನು ಸರಿಯಾಗಿ ನೀವು ಸ್ಪಂದನೆ ಮಾಡ್ತಾ ಇಲ್ಲ ಅಷ್ಟೇ ನಾನು ಹೇಳ್ತಾ ಇರೋದು. ಧನ್ಯವಾದ ಯಮನಪ್ಪ ಅವರೇ. ಹಲೋ ಹಲೋ, ದಯವಿಟ್ಟು ರೇಡಿಯೋ ಸೆಟ್ ದೂರ ಇಡಬೇಕು. ಹಲೋ, ಪ್ರಶ್ನೆ ಕೇಳ್ರಿ. ತಮ್ಮ ಹೆಸರು? ನಮ್ಮ ಹೆಸರು ಮುರಳಿ ಅಂತ ಸರ್. ಎಲ್ಲಿಂದ? ನಾವು ಧಾರವಾಡದಿಂದ ಮಾತಾಡೋದು. ಕೇಳಿ ಪ್ರಶ್ನೆ. ಈಗ ಧಾರವಾಡ ಜಿಲ್ಲಾ ತಗೊಳ್ಳಿ, ನೀವು ಗ್ರಾಮಗಳಲ್ಲಿ ತಗೊಳ್ಳಿ, ಒಂದೇ ಸಮಸ್ಯೆ ಏನ್ ಕಾಡ್ತಾ ಇದೆ ಅಂದ್ರೆ, ಎಲ್ಲಿ ನೋಡ್ತೀರ ಅಲ್ಲಿ ಎಗ್ ರೈಸ್ ಅಂಗಡಿಗಳು ತಲೆ ಎತ್ತಿವೆ ಮೇಡಮ್. ಈ ಎಗ್ ರೈಸ್ನಿಂದ ಎಷ್ಟು ರೀತಿಯಾದಂತಹ ಅನಾರೋಗ್ಯಗಳು ಉಂಟಾಗ್ತಾ ಇದ್ದಾವೆ. ಅದರಲ್ಲಿ ಬಳಸುವಂತ ಈ ಹಾನಿಕಾರಕ ರಾಸಾಯನಿಕಗಳಿಂದ ಆಗಿರ್ಬೋದು ಅಥವಾ ಇನ್ನಿತರ ಹಲವಾರು ಪದಾರ್ಥಗಳಿಂದ ಇವತ್ತು ಜಾಂಡೀಸ್ ಮತ್ತೆ ಇನ್ನ ಹಲವಾರು ರೀತಿಯ ಕಾಯಿಲೆಗಳು ಕೂಡ ತಲೆದೂರ್ತಾ ಇದ್ದಾವೆ. ಅದಕ್ಕೆ ನಮ್ಮ ಧಾರವಾಡ ಅಷ್ಟೇ ಅಲ್ದೇನು ಕೂಡ ಈಗ ಆಲ್ಮೋಸ್ಟ್ ಆಲ್ ಎಲ್ಲಾ ಕಡೆನೂ ಎಗ್ ರೈಸ್ ಅಂಗಡಿಗಳು ತಲೆ ಎತ್ತಿವೆ. ಅದನ್ನ ನೀವು ಸ್ವಲ್ಪ ಬಹಳ ಒಂದು ಕಟ್ಟುನಿಟ್ಟಾಗಿ ಏನಾದ್ರು ಅದನ್ನ ಬಂದ್ ಮಾಡಿಸ್ಬೋದು ಅಥವಾ ಕಡಿಮೆ ಮಾಡಿಸುವಂತ ಏನಾದ್ರು ಇದು ಇದೆಯಾ ಮೇಡಮ್? ಹೇಳ್ತಾರೆ ಡಾಕ್ಟರ್, ಹೇಳ್ತಾರೆ. ನಮಸ್ಕಾರ. ನೀವು ಕೇಳಿದ ಪ್ರಶ್ನೆ ಏನಂದ್ರೆ, ಈ ಒಂದು ಎಗ್ ರೈಸ್ ಬಂಡಿಗಳು ಬೀದಿ ಬೀದಿಯಲ್ಲಿ ಮಾಡ್ತಾರಂತ ಹೇಳಿದ್ರಿ. ಅದು ಸಾಮಾನ್ಯವಾಗಿ ಪ್ರತಿಯೊಂದು ಹಳ್ಳಿಯಿಂದ ಹಿಡಿದು ಸಿಟಿವರೆಗೂ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಇದು ಎಗ್ ರೈಸ್ ನಡೀತಾ ಇದೆ. ಸೊ ಹಾಗಾಗಿ ಇವತ್ತಿನಿಂದ ಒಂದು ಬೀದಿ ಬೀದಿ ಪ್ರೋಗ್ರಾಮ್ ಅನ್ನೇ ನಮ್ಮ ಇಲಾಖೆಯವರು ಪ್ರತಿಯೊಂದು ಊರಲ್ಲಿನೂ ಹಮ್ಮಿಕೊಂಡಿದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟಾಗೆ ಆ ಬೀದಿ ಬೀದಿ ಎಗ್ ರೈಸ್ ಮಾಡತಕ್ಕಂಥ ಎಲ್ಲ ಮಾಲೀಕರನ್ನು ನಾವು ಇವತ್ತು ಎಲ್ಲ ನಮ್ಮ ಇಲಾಖೆಯವರು ಆ ಸ್ಪಾಟ್ಗೆ ವಿಸಿಟ್ ಮಾಡಿ ಅದರ ಬಗ್ಗೆ ಏನಾದರೂ ಕಲಬೆರಕೆ ಮಾಡಿದರೆ ಆ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ನಾವು ಜಿಲ್ಲಾ ಮಟ್ಟದಲ್ಲಾಗಲಿ ಡಿವಿಷನಲ್ ಮಟ್ಟದಲ್ಲಿ ಆ ಸ್ಯಾಂಪಲ್ ಕಳಿಸಿ, ಹಾಗೆ ಏನಾದರೂ ಅದರಲ್ಲಿ ಸಂಶಯ ಪಟ್ಟಂತೆ ಯಾವುದಾದ್ರೂ ಕೆಮಿಕಲ್ಸ್ ಏನಾದರೂ ಅವ್ರು ಆ್ಯಡ್ ಮಾಡಿದರೆ ಅದನ್ನು ಕಾನೂನು ಬಾಹಿರವಾಗಿ ನಾವು ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಸೊ ಹಾಗಾಗಿ ಇವತ್ತಿನಿಂದ ಪ್ರತಿಯೊಂದು ಬೀದಿ ಬೀದಿ ವ್ಯಾಪಾರಿಗಳಿಗೂ ನಾವು ಒಂದು ಜಾಥಾ ಹಮ್ಮಿಕೊಂಡು ಅದರ ಬಗ್ಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತೇ ನಾವು ಸ್ಟಾರ್ಟ್ ಮಾಡಿದ್ದೇವೆ. ಆಲ್ರೆಡಿ ನಮ್ಮ ಇಡೀ ರಾಜ್ಯಾದ್ಯಂತ ಸ್ಟಾರ್ಟ್ ಆಗಿದೆ ಇವತ್ತಿಂದ. ಹಲೋ ಹಲೋ, ಹೇಳಿ. ಮುರಳಿ ಅವರ ಶುರು ಮಾಡಿದೀವಿ ಅಂತ ಹೇಳಿದ್ರು, ಕಾದು ನೋಡೋಣ ನಾವು ಒಂದು ವಾರ. ಆಯ್ತು ಮೇಡಮ್. ಯಾಕಂದ್ರೆ ಈಗ ಮಧ್ಯಮ ವರ್ಗದ ಕೆಲವೊಂದು ಹೋಟೆಲ್ಗಳಲ್ಲೂ ಕೂಡ ಈ ಎಗ್ ರೈಸ್ ಮೇನಿಯಾ ಸ್ಟಾರ್ಟ್ ಆಗಿದೆ ಮೇಡಮ್. ಅಲ್ಲೂ ಕೂಡ ಮೊದಲು ಅನ್ನ ಸಾಂಬಾರು ಹಲವಾರು ರೀತಿ ಟಿಫಿನ್ ಸಿಗ್ತಾ ಇತ್ತು. ಈಗ ಅದ್ರ ಜೊತೆಗೆ ಎಗ್ ರೈಸ್ ಕೂಡ ಆಡ್ ಮಾಡ್ಕೊಂಡಿದ್ದಾರೆ ಮೇಡಮ್. ಅದೇ ಈಗ ಹೇಳಿದ್ದಾರೆ ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಅವರು, ಸ್ವಲ್ಪ ಎಗ್ ರೈಸ್ ಕಡಿಮೆ ಆಗ್ಬೇಕು. ನಮ್ಮ ಧಾರವಾಡ ಗ್ರಾಮೀಣ ಭಾಗದಲ್ಲಂತೂ ಮೊದಲು ಮಾತ್ರ ಕಡಿಮೆ ಆಗ್ಬೇಕು ಮೇಡಮ್. ಅಡ್ಡಿ ಇಲ್ಲ, ಖಂಡಿತ ಮಾಡ್ತೀವಿ ನಾವು. ಹಲೋ ಹಲೋ ಹಲೋ, ನಮಸ್ತೆ. ಯಾರು ಮಾತಾಡೋದು? ಹಲೋ, ತಮ್ಮ ಹೆಸರು ಹೇಳ್ರಿ, ಎಲ್ಲಿಂದ ಮಾತಾಡ್ತಿದ್ದೀರಿ? ಮೇಡಮ್ ಅವರ, ನಾನು ರಾಯಚೂರು ಡಿಸ್ಟಿಕ್ ಲಿಂಗಸೂರು ತಾಲೂಕಿನಿಂದ ಮಹಾಂತೇಶ್ ಕರಡ್ಕಲ್ ಅಂತ ಮಾತಾಡ್ತಿರೋದು. ಹೇಳ್ರಿ ಮಹಾಂತೇಶ್ ಅವ್ರೆ. ಮೇಡಮ್ ಅವ್ರ, ಈಗ ಏನಾಗೈತಿ, ಇವಾಗ ಒಂದು ಜಸ್ಟ್ ಹೇಳಿದ್ರಲ್ಲ, ಇವಾಗ ಕರೆಕ್ಟ್ ಅವ್ರು ಹೇಳಿದ್ದು. ಇವಾಗ ಏನ್ ಮಾಡ್ತಾರೆ ಮೇಡಮ್ ಅವರ, ಪ್ರತಿಯೊಂದು ಹಳ್ಳಿ ಒಳಗ ಎಗ್ ರೈಸ್ ಅಂತ ಮಾಡ್ತಾ ಇದ್ದಾರೆ ಮೇಡಮ್ ಅವ್ರ. ಅಲ್ಲ, ಈಗ ಎಗ್ ರೈಸಿಗೆ ಉತ್ತರ ಹೇಳಿದ್ರು, ಮತ್ತೆ ಬೇರೆ ಸಮಸ್ಯೆ ನಿಮ್ದಿದ್ರೆ ಕೇಳ್ರಿ. ಅಲ್ಲ, ಹೇಳಿದ್ರಿ ಮೇಡಮ್ ಅವರ. ಹಲೋ, ಹೇಳಿ. ಅದು ದಯವಿಟ್ಟು ಬಂದ್ ಮಾಡ್ಬೇಕು ಮೇಡಮ್ ಅವ್ರ. ಯಾಕಂದ್ರ ಈಗ ಏನ್ ಮಾಡ್ತಾರೆ ಮೇಡಮ್ ಅವ್ರ, ಮನ್ಯಾಗ ಅಡಿಗೆ ಮಾಡ್ಲಾರ್ದ ಏನ್ ಮಾಡ್ತಾರೆ ಮೇಡಮ್ ಅವ್ರ, ಒಂದ್ ಎಗ್ ರೈಸ್ ತಂದ್ಬಿಡು, ಅದೇ ತಿಂದು ಮಲ್ಕೊಂಬಿಡು ಅಂತ ಹೇಳ್ತಾ ಇದ್ದಾರೆ ಮೇಡಮ್. ಏನ್ರಿ ಮೇಡಮ್, ಇದು ಅದಕ್ಕೆ ಇದು ದಯವಿಟ್ಟು ಬಂದ್ ಮಾಡ್ಬೇಕು ಮೇಡಮ್ ಅವ್ರ. ಹೇಳ್ತಾರೆ ಡಾಕ್ಟರ್, ಹೇಳ್ತಾರೆ ಕೇಳಿ. ದಯವಿಟ್ಟು ಸ್ಟಾಪ್ ಮಾಡ್ಬಿಡ್ಬೇಕು. ಯಾಕಂದ್ರೆ ಮೇಡಮ್ ಅವರ ಇದು ತೊಂದರೆ ಇದೆ ಮೇಡಮ್ ಅವರ. ಆಯ್ತು, ಈಗ ಉತ್ತರ ಹೇಳ್ತಾರೆ ಡಾಕ್ಟರ್. ನೋಡಿ ಮಾತೇಶ್ ಅವರ, ನಮಸ್ಕಾರ ಸರ್. ನಮಸ್ಕಾರ. ಈ ಪ್ರಶ್ನೆಗೆ ಉತ್ತರ ನಿಮ್ಮ ಕೈಯಲ್ಲೇ ಇದೆ.
ನೀವು ಹೇಳ್ತಿದ್ದೀರಿ ನೀವು ಎಗ್ ರೈಸ್ ಬಂಡಿ ಬಂದ್ ಮಾಡ್ರಿ ಅಂತ. ಆ ಎಗ್ ರೈಸ್ ಬಂಡಿಗೆ ಯಾರು ಹೋಗಿ ಬಂದು ಅಲ್ಲಿ ಊಟ ಮಾಡ್ತಾರೆ? ನೀವಾಗ್ಲಿ ನಿಮ್ಮ ಕುಟುಂಬ ಆಗಿಲ್ಲ ಊಟ ಮಾಡೋದು. ಸೊ ನೀವು ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ನಿಮ್ಮ ಕುಟುಂಬದವರಿಗೆ ಹೇಳಿ ನಿಮ್ಮ ಮನೆಯಲ್ಲೇ ಸೇವಿಸಿದ್ರೆ ಆಟೋಮೆಟಿಕ್ ಎಗ್ ರೈಸ್ ಅಂಗಡಿಯವರು ಬಂದೇ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಆ ಒಂದು ಕಂಟ್ರೋಲ್ ಮಾಡುವ ಅಧಿಕಾರ ನಿಮ್ಮ ಮನೆಯಲ್ಲೇ ಇದೆ. ನಾವು ಸರ್ಕಾರದ ನಿಯಮಾವಳಿ ಪ್ರಕಾರ, ನಾವು ಕಾನೂನು ಪ್ರಕಾರ ಏನಿದೆ ಅದನ್ನು ನಾವು ಪಾಲಿಸ್ತೀವಿ. ಆದರೆ ಈ ಒಂದು ಕಂಟ್ರೋಲ್ ಏನು ಹೇಳ್ತಿರೋಡು ಅದು ನಿಮ್ಮ ಅಧೀನದಲ್ಲೇ ಇದೆ. ಎಲ್ಲದೂ ಸರ್ಕಾರ ಮಾಡಬೇಕು, ಸರ್ಕಾರದವರೇ ನೋಡಬೇಕು ಅಂತ ಇಲ್ಲ. ಪ್ರತಿಯೊಬ್ಬರು ಮನೆಗೆ ಇವತ್ತಿನಿಂದ ಒಂದು ಶಪಥ ಮಾಡಿ, ಇಂದಿನಿಂದ ನಾನು ಯಾವುದೇ ಬಂಡಿ ಎಗ್ ರೈಸ್ ತಿನ್ನೋದಿಲ್ಲ. ನಾ ಪ್ರತಿಯೊಂದು ನನ್ನ ಹೆಂಡತಿ ಆಗಲಿ ನನ್ನ ಮಕ್ಕಳಾಗಲಿ ಮನೆಯಲ್ಲಿ ಆಹಾರ ಪದಾರ್ಥ ಮಾಡಿದಂತ ಸೇವಿಸ್ತೀವಿ ಅಂತ ಇವತ್ತಿನಿಂದ ಒಂದು ಸಂಕಲ್ಪ ಮಾಡಿ ನಾಳೆ ಇರ್ತಕ್ಕಂಥ ಎಲ್ಲಾ ಎಗ್ ರೈಸ್ ಬಂಡಿಗಳನ್ನು ಬಂದ್ ಆಗ್ತವೆ. ಥ್ಯಾಂಕ್ ಯು ಸರ್. ಈ ವಿಷಯ ಇವತ್ತು ಆಹಾರ ವಿಷಯ ಇಟ್ಟಿದ್ದಕ್ಕೂ ನನಗೆ ಬಹಳ ಖುಷಿ ಆಯ್ತು ಸರ್. ಯಾಕಂದ್ರೆ ನಮ್ಮ ಧಾರವಾಡ ಆಕಾಶವಾಣಿ ತುಂಬಾ ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕಂದ್ರೆ ಇಂಥ ವಿಷಯ ಇದು ನಾನೇ ತಪ್ಪು ಮಾಡಿದ್ದೀನಿ ಸರ್. ಒಂದ್ ವೇಳೆ ನಮ್ಮ ಹೆಂಡದ ಕೈಯಲ್ಲಿ ಅಡಿಗೆ ಮಾಡಿದ್ರು ಕೂಡ ಒಂದ್ 2 ಎಗ್ ರೈಸ್ ತಂದ್ಬಿಡು ತಿಂದು ಮಲ್ಕೊಂಬಿಡ ಮಾತ್ರ ನಾನೇ ಅಂದಿನಿ ಸರ್. ಅದಕ್ಕೆ ದಯವಿಟ್ಟು ಸರ್ ನನ್ನ ಕ್ಷಮಿಸಿಬಿಡಿ. ಅಲ್ಲ ಮಹಂತೇಶ್ ಅವರು ಇವತ್ತು ಫಸ್ಟ್ ಶಪಥ ನೀವೇ ಮಾಡ್ಬಿಡ್ರಿ. ಓಕೆ ಮೇಡಮ್. ಧನ್ಯವಾದ ಧನ್ಯವಾದ. ಹಲೋ ನಮಸ್ತೆ ರೀ. ನಮಸ್ತೆ, ಎಲ್ಲಿಂದ ಮಾತಾಡೋದು? ಮೇಡಮ್ ನಾನು ಶಿವಲಿಂಗಯ್ಯ ಹಿರೇಮಠ ರೀ, ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮೂಳ್ಕೋಡದಿಂದ ಮಾತಾಡ್ತೀನಿ. ಹೇಳ್ರಿ ಶಿವಲಿಂಗಯ್ಯ. ಶಿವಲಿಂಗಯ್ಯ ಒಂದ್ ಸ್ವಲ್ಪ ಸಿಗ್ನಲ್ ಇರೋ ಕಡೆಗೆ ಬರ್ರಿ. ಆಯ್ತ್ರಿ ಮೇಡಮ್. ಗಾಳಿ ಐತೆ ಗಾಳಿ ಒಳಗಡೆ ಅದ ಗಾಳಿ ಶಬ್ದನ ಕೇಳ್ತದ ನಮ್ಗ. ನನ್ನ ಪ್ರಶ್ನೆ ಏನಂದ್ರೆ ರೀ, ಕೇಳ್ತಿಲ್ಲ ಶಿವಲಿಂಗಯ್ಯ, ಡಿಸ್ಟರ್ಬೆನ್ಸ್ ಬಾಳ ಅದ. ಇಲ್ರಿ ಮೇಡಮ್, ಆಹಾರ ಕಲಬೆರಕೆ ಅಂದ್ರೆ ಹೆಂಗ ಯಾಕಾಗ್ತದೆ ಸ್ವಲ್ಪ ಕಲಬೆರಕೆ ಬಗ್ಗೆ ಪ್ರಶ್ನೆ ನಿಮ್ದು. ಹೇಳ್ತಾರೆ. ಎಸ್, ನೀವು ಸಂಬಂಧಪಟ್ಟಾಗ ಆಹಾರದಲ್ಲಿ ಕಲಬೆರಕೆ ಅಂತ ಹೇಳ್ತಾ ಇದ್ದೀರಿ. ಪ್ರತಿಯೊಂದು ಆಹಾರದಲ್ಲಿ ಆಗ್ಲಿ ನೀರಿನಾಗ್ಲಿ ಈ ಒಂದು ಗಾಳಿಯಲ್ಲಿ ಎಲ್ಲ ಕಚ್ಮಲವಾಗಿಬಿಟ್ಟಿದೆ. ಈಗ ನೀವು ಆಹಾರ ತಗೊಳ್ತೀರಂತ ತಕ್ಷಣ ನಿಮ್ದು ಟೇಸ್ಟ್ಗೆ ಒಂದು ಯಾವುದೋ ಒಂದು ಕೆಮಿಕಲ್ಸ್ ಹಾಕಿ ಟೇಸ್ಟ್ ನೋಡ್ತಾ ಇರ್ತೀರಿ. ಸೊ ಆವಾಗ ನಾವೇನ್ ಮಾಡ್ತೀವಿ, ನಿಮ್ಮಿಂದ ಏನಾದರೂ ಒಂದು ಕಂಪ್ಲೇಂಟ್ ಬಂದ್ರೆ ಆ ಆಹಾರ ಕಲಬೆರಕೆ ಇದೆಯೋ ಇಲ್ಲ ಅನ್ನಕ್ಕೆ ಇರ್ತಕ್ಕಂಥ ನಮ್ಮ ಇಲಾಖೆಯವರು ಅಲ್ಲಿ ಏನು ನೀವು ಕಲಬೆರಕೆ ಅನ್ನೋದೊಂದು ಸಂಶಯ ಬರುತ್ತೆ, ಆ ಕಲಬೆರಕೆ ಇರ್ತಕ್ಕಂಥ ಅಂಶಗಳನ್ನು ತೆಗೆದುಕೊಂಡು ಲ್ಯಾಬಿಗೆ ಕಳಿಸ್ತೀವಿ. ಆ ಲ್ಯಾಬಿನಲ್ಲಿ ಏನಾದರೂ ಕಲಬೆರಕೆ ಅಂಶ ಖಂಡಿತವಾಗಿ ಅದು ಬಂದಿತ್ತು ಅಂದ್ರೆ ನಾವು ಕಾನೂನು ಕ್ರಮ ತೆಗೆದುಕೊತೀವಿ. ಪ್ರತಿಯೊಂದು ತಗೊಳ್ಳಿ, ನೀವು ಕಲಬೆರಕೆ ಅನ್ನಕ್ಕೆ ನೀವು ಗೋಬಿ ತಗೊಳ್ಳಿ, ಕ್ಯಾಂಡಿ ತಗೊಳ್ಳಿ, ಅಥವಾ ಯಾವುದೇ ಒಂದು ಆಹಾರ ಪದಾರ್ಥಗಳಲ್ಲಿ ಕಲರ್ ಮಿಕ್ಸ್ ಮಾಡೋದು. ಸೊ ಈ ರೀತಿ ಎಲ್ಲ ಒಂದು ಹಂತದಲ್ಲಿ ಇದು ನಡೀತಾ ಇದೆ. ಸೊ ಹಾಗಾಗಿ ನಾವು ಪ್ರತಿಯೊಂದು ಈ ಹೋಟೆಲ್ ಮಾದರಿ ಆಗಲಿ ಅಥವಾ ಈ ಎಗ್ ರೈಸ್ ಬಂಡಿ ಆಗಲಿ ಈ ಫಾಸ್ಟ್ ಫುಡ್ ಆಗಲಿ ಪ್ರತಿಯೊಂದರಲ್ಲಿ ನಾವು ಸ್ಯಾಂಪಲ್ ತಗೊಂಡು ಅದನ್ನು ಲ್ಯಾಬೊರೇಟರಿ ಕಳಿಸಿ ಅದರ ಇನ್ವೆಸ್ಟಿಗೇಷನ್ ನಾವು ಮಾಡಿ ಅದರ ಪ್ರಕಾರ ನಾವು ಕಾನೂನು ಕ್ರಮ ತೆಗೆದುಕೊತೀವಿ. ಅದರ ಪ್ರತಿಯೊಬ್ಬರಿಗೂ ಯಾವುದೇ ರೀತಿಯಿಂದ ಕಲಬೆರಕೆ ಮಾಡಬಾರ್ದಂತ ಈಗಾಗಲೇ ನಾವು ಆದೇಶನೂ ಮಾಡಿದ್ದೀವಿ. ಹಾಗೇನಾದ್ರೂ ತಪ್ಪಿದ್ರಲ್ಲಿದ್ರೆ ನಾವು ಕಾನೂನು ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಧನ್ಯವಾದಗಳು ಶಿವಲಿಂಗಯ್ಯ ಅವರು. ಧನ್ಯವಾದ. ಕಲಬೆರಕೆ ಕಂಡು ಬಂದ್ರೆ ಎಲ್ಲಿ ದೂರು ಕೊಡ್ಬೇಕ್ರಿ ನಾವು? ನೀವು ಸಂಬಂಧಪಟ್ಟ ನಮ್ಮ ಇಲಾಖೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಜಿಲ್ಲಾ ಅಂಕಿತ ಅಧಿಕಾರಿಗಳು ಒಂದೊಂದು ನಿಮಗೆ ಫೋನ್ ನಂಬರ್ ಕೊಡ್ತೀವಿ, ಅದರ ಆಫೀಸ್ ಅಡ್ರೆಸ್ ಇದೆ. ಸೊ ಅಲ್ಲಿ ಸಂಬಂಧಪಟ್ಟಾಗಿ ನೀವು ಕಂಪ್ಲೇಂಟ್ ಕೊಟ್ರೆ ಖಂಡಿತವಾಗಿ ನಾವು ಕಾನೂನು ಕ್ರಮ ಜರುಗಿಸ್ತೀವಿ. ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ನಾವು ಹುಬ್ಬಳ್ಳಿಯಿಂದ ಶಾರದಾ ಮಾತಾಡೋದು. ಶಾರದಾ, ಪ್ರಶ್ನೆ ಕೇಳ್ರಿ. ಕೇಳ್ತೀನಿ. ನಮಸ್ಕಾರ ಸರ್. ನಮಸ್ಕಾರ ಮೇಡಮ್. ನಮಸ್ಕಾರ. ಇದು ಹಣ್ಣು ಹಂಪ್ಲ ಅದ್ರ ಹೆಂಗ ಇದು ಮಾಡ್ಬೇಕ್ರಿ? ಅದ್ರೊಳಗೆ ಎಲ್ಲಾ ಕೆಮಿಕಲ್ ಇರ್ತಾವ್ರಿ ಸರ್. ಅದು ಹೆಂಗ ಇದು ಮಾಡೋದು, ತಿನ್ನೋದು ಹೆಂಗ? ಎಸ್ ಮೇಡಮ್, ತಾವು ಏನ್ ಮಾಡ್ತೀರಿ? ನಾ ಏನಂತೀನ್ರಿ ಸರ್, ನಮ್ಮ ಹೊಲದೊಳಗನ ಸ್ವಲ್ಪ ಹಣ್ಣು ಹಂಪ್ಲ ಕಾಯಿಪಲ್ಲೆ ಹಚ್ಕೊಂಡು ನಮ್ಮ ಇದ್ರೊಳಗ ಸಾವಯವ ಗೊಬ್ಬರ ಹಾಕಿ ಬೆಳೆದು ತಿಂದ್ರ ಇದು ಹೊರಗಿನ ತರೋದೆಲ್ಲ ಕಡಿಮೆ ಆಕತ್ತೇನ ಅಂತ ನನ್ನ ಉದ್ದೇಶ ರೀ. ಎಲ್ಲ ರೈತರಿಗೂ ಅದನ್ನ ಹೇಳ್ಬೇಕಂತ. ಅಲ್ಲ ಶಾರದಾ, ಇದು ಎಲ್ಲರಿಗೂ ಆಗ್ಬೇಕಲ್ಲ. ಎಲ್ಲರಿಗೂ ಹೊಲ ಇರ್ಬೇಕು, ಎಲ್ಲರಿಗೂ ಜಾಗ ಇರ್ಬೇಕು. ಅಲ್ರಿ ಮೇಡಮ್, ಆದಷ್ಟು ಅವ್ರ ತಂದು ಮಾರ್ಕೆಟ್ನೊಳಗ್ ಮಾರಿದ್ರಂದ್ರ ಸಾವಯವ ಅಂತ ಹೇಳಿ ಇದನ್ ಮಾಡಿ ಅವ್ರಿಗೆ ಜನರಿಗೆ ತಿಳುವಳಿಕೆ ಹೇಳಿದ್ರ ಮಂದಿ ಎಲ್ಲ ಅಲ್ಲೇ ತಗೊಳ್ಬೇಕು, ಇದು ಮಾಡ್ತಾರೆ. ರೈತರ ಇದಕ್ಕ ಇದು ಮಾಡ್ಬೇಕಂತ ನನ್ನ ಅಭಿಪ್ರಾಯ ರೀ. ಆಯ್ತು, ಈಗ ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಅವರು ಉತ್ತರ ಹೇಳ್ತಾರೆ. ಮೇಡಮ್, ಶಾರದಾ ಅವರೇ, ತಾವು ಕೇಳಿದ ಪ್ರಶ್ನೆ ಹೇಳ್ತಾ ಇದ್ದೀನಿ. ಈಗ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಆಗ್ಲಿ ನಿಮ್ಮ ಹೊಲದಲ್ಲೇ ಬೆಳೆದಂತ ಪದಾರ್ಥಗಳನ್ನು ನೀವು ಬೆಳೆಸಿ
ಬಾಜಾರ್ಗೆ ತಗೊಂಡು ಬಂದ್ರೆ ಒಳ್ಳೇದು. ಬಟ್ ಪ್ರತಿಯೊಬ್ಬರು ನಿಮ್ಮಂಗೆ ಮಾಡ್ಬೇಕಲ್ರಿ. ಈಗ ಪ್ರತಿಯೊಂದು ಹಳ್ಳಿಯಲ್ಲಿ ತಗೊಳ್ಳಿ, ಎಲ್ಲರ ಮನೆಯಲ್ಲಿ ಎಮ್ಮೆ ಆಕಳ ಸಾಕ್ತಿದ್ರು. ಸೊ ಆ ಇರ್ತಕ್ಕಂಥ ಹಾಲುಗಳನ್ನ ಮಾಡಿದೆ. ಈಗ ಪ್ರತಿಯೊಬ್ಬರು ಯಾರೂ ನಿಮ್ಮ ಮನೆಯಲ್ಲಿ ಏನೂ ಮಾಡೋದಿಲ್ಲ. ಪ್ರತಿಯೊಬ್ಬರು ಹೋಗ್ತೀರಾ, ಡೈರಿ ಹಾಲು ತಗೊಂತೀರಾ, ಮಾಡ್ತಾರೆ. ಡೈರಿ ಹಾಲಲ್ಲಿ ಎಷ್ಟು ದಿವಸದಿಂದ ಪ್ರಿಸರ್ವೇಟಿವ್ ಮಾಡ್ತಾರೆ, ಎಷ್ಟು ಅದು ಜನರಿಗೆ ಯಾವುದೋ ಅವೇರ್ನೆಸ್ ಪ್ರೋಗ್ರಾಮ್ ಇಲ್ಲ. ಸೊ ಅದಕ್ಕಂತ ನೀವೇನು ಪ್ರಶ್ನೆ ಕೇಳಿದ್ರಿ, ಈ ವೆಜಿಟೇಬಲ್ ನಲ್ಲಿ ಪ್ರತಿಯೊಂದು ಪೆಸ್ಟಿಸೈಡ್ಸ್ ಉಪಯೋಗಿಸ್ತಾರೆ. ಸೊ ಅದು ಹಾನಿಕರ ಅನ್ನೋದು ನಿಮಗೂ ಗೊತ್ತಿದೆ. ಈಗ ನೀವು ಹೇಳಿದ ಪ್ರಶ್ನೆಗೆ ನಿಮಗೆ ಗೊತ್ತಿದೆ. ಸೊ ಹಾಗಾಗಿ ಪ್ರತಿಯೊಬ್ಬ ಮನೆಯವರು ತಮ್ಮಲ್ಲಿ ಇರ್ತಕ್ಕಂಥ ಏನೋ ಒಂದು ಜಾಗ ಅಲ್ಪ ಸ್ವಲ್ಪನೋ ಎಷ್ಟು ಇದೆ ನಿಮ್ಮ ಸ್ವಂತ ಕೈಯಲ್ಲಿ ಏನು ಸಾಧ್ಯ ಇದೆ ಅದನ್ನು ಬೆಳೆದು ತಿಂದ್ರೆ ನಿಮ್ಮ ಆರೋಗ್ಯನೂ ಒಳ್ಳೆದಿರ್ತದೆ, ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿರ್ತದೆ, ನಿಮ್ಮ ಆಯುಷ್ಯನೂ ಚೆನ್ನಾಗಿರ್ತದೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ನೀವು ಹೇಳಿಕೆ ಧನ್ಯವಾದಗಳು. ಹಲೋ ಹಲೋ ಹಲೋ, ನಮಸ್ತೆ. ಯಾರು ಮಾತಾಡೋದು? ನಾವು ರೋಣ ತಾಲೂಕು ಹಿರಾಳಿಂದ ಮಾತಾಡಿದ್ರಿ ಮೇಡಮ್. ತಮ್ಮ ಹೆಸರು? ನಮ್ಮ ಹೆಸರು ರಾಜೇಶ್ ಸಾಬ್ ರಾಠಿ ಅಂತ ಹೇಳಿ. ಪ್ರಶ್ನೆ ಕೇಳ್ರಿ ರಾಜ ಸಾಹೇಬ್. ಈಗ ಹೋಟೆಲ್ನಲ್ಲಿ ಪುರಿ ಮಾಡ್ತಾರೆ ಮೇಡಮ್, ಮತ್ತೆ ಬಜಿ ಮಾಡ್ತಾರೆ, ರೋಡ್ ಸೈಡ್ ಬಸ್ ಅಡ್ಡಾಡ್ತಾವೆ, ಎಲ್ಲ ಹೊಲಸಾಗಿ ಅದನ್ನ ನಾವು ತಿಂತೀವಿ. ಈಗ ಪ್ರಕೃತಿಗೆ ಬಹಳ ಸಮಸ್ಯೆ ಆಗತ್ತೆ. ಅದಕ್ಕೆ ತಾವು ಏನ್ ಹೇಳ್ತಾರೆ? ಹಲೋ ರಾಜೇಶ್ ಅವರೇ, ಈಗ ಏನಾಗಿದೆ ಅಂದ್ರೆ ನೀವು ಪ್ರತಿಯೊಂದು ಹೋಟೆಲ್ನಲ್ಲಿ ಕರಿದ ಪದಾರ್ಥವನ್ನೇ ನೀವೇ ತಿಂತಾ ಇದ್ದೀರಿ. ಅವರು ಹೋಟೆಲ್ ಅವರು ಮಾಡ್ಲಿ ಪರವಾಗಿಲ್ಲ, ಬಟ್ ಆ ಕರಿದ ಪದಾರ್ಥವನ್ನು ನೀವೇ ತಿನ್ನೋದು ಅವಾಯ್ಡ್ ಮಾಡಿಬಿಟ್ರೆ ತೊಂದರೆನೇ ಬರೋದಿಲ್ಲ. ಆದ್ರೆ ಅನಿವಾರ್ಯವಾಗಿ ಹೋಗಿ ನೀವು ಆ ಕರಿದ ಪದಾರ್ಥವನ್ನು ಹೋಟೆಲಲ್ಲಿ ತಿಂತೀವಿ. ಸೊ ಏನಾಗಿದೆ ಅಂದ್ರೆ ಈವನ್ ನಾವು ಹೋಟೆಲಿಗೆ ಹೋಗ್ತೀವಿ, ಆ ಒಂದು ಏನು ಆಯಿಲ್ ಕರೀತಾರಲ್ಲ ಆ ಆಯಿಲ್ ಸತಿನೂ ನಾವು ಸ್ಯಾಂಪಲ್ ತಗೊಳ್ತಾ ಇದೀವಿ. ಅದು ಕಂಟಿನ್ಯೂ ಒಂದೇ ಆಯಿಲ್ ಕರೀಲಿಕ್ಕೆ ಸ್ಟಾರ್ಟ್ ಮಾಡಿ ಒಂದು ವಾರದವ್ರಿಗೆ ಕಂಟಿನ್ಯೂ ಅದೇ ಆಯಿಲ್ ಹಾಕಿ ಕರಿತಾ ಇರ್ತಾರೆ. ಸೊ ಆ ಸ್ಯಾಂಪಲ್ ನಾವು ತಗೊಂಡು ಹೋಗಿ ಕೆಮಿಕಲ್ಸ್ ಆ ಇರ್ತಕ್ಕಂಥ ಆಯಿಲ್ ಪದಾರ್ಥವನ್ನು ತೆಗೆದುಕೊಂಡು ಲ್ಯಾಬ್ಗೆ ಹೋಗ್ತೀವಿ. ಸೊ ಅದರಲ್ಲಿ ಕಾರ್ಸಿನೋಜೆನಿಕ್ ಹಾರ್ಮೋನ್ಸ್ಗಳು ಈ ತರ ಕಾರ್ಸಿನೋಜೆನಿಕ್ ತೊಂದರೆ ಆಗ್ತಾ ಇದೆ. ಸೊ ಹಾಗಾಗಿ ಪ್ರತಿಯೊಂದು ಹೋಟೆಲಲ್ಲಿ ಇರ್ತಕ್ಕಂಥ ಆಯಿಲ್ ಏನು ಕರೀತಾರ ಆ ಆಯಿಲ್ ಸ್ಯಾಂಪಲ್ ನಾವು ತಗೊಳ್ಕೊಂತೀವಿ, ಅದನ್ನ ಲ್ಯಾಬಿಗೆ ಕಳಿಸ್ತೀವಿ, ಅದರ ಪ್ರಕಾರ ಕಾನೂನು ಕ್ರಮ ತಗೊಳ್ತೀವಿ. ಅದರ ಜೊತೆಗೆ ನೀವು ಆದಷ್ಟು ಆಹಾರವನ್ನು ಕರಿದ ಪದಾರ್ಥವನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು ಅಂತ, ನಿಮ್ಮ ಆರೋಗ್ಯವೇ ನಿಮ್ಗೆ ಒಳ್ಳೆಯದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ತಮ್ಮ ಹೆಸರು? ನನ್ನ ಹೆಸರು ಸುಮನ್ ಅಂತ ರೀ, ನವನಗರದಿಂದ ಮಾತಾಡೋದು. ಹೇಳ್ರಿ ಸುಮನ್, ಪ್ರಶ್ನೆ ಕೇಳ್ರಿ. ಅಲ್ರಿ, ಈಗ ರೋಡ್ ಸೈಡ್ ಬರೀ ಪಾನಿಪುರಿ ಮಕ್ಕಳಿಗೆಲ್ಲ ನೋಡ್ತೀವಲ್ರಿ ಸರ್, ಬರೀ ಸ್ಕೂಲಿಂದ ಬರ್ತಾ ಪಾನಿಪುರಿ ಇಂಥದೆಲ್ಲ ತಿಂತಾರ್ರಿ ಮೇಡಮ್. ಹೇಳ್ರಿ, ಕೇಳಿಕತ್ತದ ಹೇಳ್ರಿ. ಪಾನಿಪುರಿ, ಸೇವಪುರಿ ಅವು ಗಾಡಿ ಒಳಗ್ 10 ರೂಪಾಯಿ ಕೊಟ್ರೆ ಕೊಡ್ತಾರ್ರಿ ಸರ್, 6 ಪೀಸ್ ಕೊಡ್ತಾರ ಅನ್ನೋದು ಅದನ್ನ ಹೋಗಿ ತಿನ್ನೋದ್ರಿ. ಮುಂಚೆ ಎಲ್ಲ ಸ್ಕೂಲಿಂದ ನಾವು ಬರ್ತಾ ಪ್ಯಾರ್ಲೆನ್ನು ಇಂಥವ್ ನೀರ್ಲೆನ್ನು ಇಂಥವೆಲ್ಲ ಮಾರ್ತಿದ್ರಿ, ಇಂಥವೆಲ್ಲ ತಿಂತಿದ್ವಿ. ಈಗ ನೋಡಿದ್ರೆ ಎಲ್ಲ ಪಾನಿಪುರಿ, ಸೇವಪುರಿ ಇಂಥದೆಲ್ಲ ಅದು ಯಾವ ನೀರೊಳಗ್ ಮಾಡಿರ್ತಾರೋ ಅವ್ರ ಕೈ ಶುದ್ಧ ಇರಂಗಿಲ್ರಿ ಸರ್. ಅಲ್ಲ ಸುಮನ್, ನಿಮ್ಮ ಪ್ರಶ್ನೆ ಏನು? ಅದನ್ನ ತಡೆಗಟ್ಟಬೇಕ್ರಿ ಸರ್. ಮೇಡಮ್ ಹಲೋ ಸುಮನ್ ಮೇಡಮ್, ತಾವು ಏನ್ ಮಾಡ್ತೀರಂತ ಕೇಳ್ಬೋದಾ ತಮ್ಮನ್ನ? ನಮ್ದು ಓನ್ ಫುಟ್ವೇರ್ ಅಂಗಡಿ ಇದೆ ರೀ ಸರ್. ಓನ್ ಫುಟ್ವೇರ್ ಅಂಗಡಿ, ಓಕೆ. ತಮ್ಮ ಮನೆಯಲ್ಲಿ ಮಕ್ಕಳು ಇದ್ದಾರೆ? ಸೊ ಹಾಗಾಗಿ ನೀವು ಫುಟ್ವೇರ್ ನಲ್ಲಿ ಏನ್ ಮಾಡ್ತೀರಿ, ಬೆಳಗಿಂದ ಸಂಜೆವರೆಗೆ ಹೋಗಿ ನಿಮ್ಮ ಫುಟ್ವೇರ್ ನಲ್ಲಿ ಕುತ್ಕೊಂಡ್ ಬಿಡ್ತೀರಿ? ಇಲ್ರಿ, ಮನ್ಯಾಗ ಅಡಿಗೆ ಮಾಡ್ತೀರಲ್ಲ. ಸೊ ಹಾಗಾಗಿ ನೀವೇನ್ ಮಾಡ್ಬೇಕು, ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯಲ್ಲಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡಿ ಅವ್ರು ಕೊಟ್ರೆ ಎಂದೂ ಕೇಳೋದಿಲ್ಲ. ಒಂದು. ಎರಡನೇದು, ನಿಮ್ಮ ಕೆಲಸದ ಒತ್ತಡ ಐತಂತ ಒಂದು 10-20 ರೂಪಾಯಿ ಅವ್ರಿಗೆ ಮಕ್ಕಳಿಗೆ ಕೊಟ್ಟು ಬಿಡ್ತೀರಿ, ಅವ್ರು ಏನೋ ದಾರಿಯಲ್ಲಿ ತಿನ್ಕೊಂಡು ಹೋಗ್ಬಿಡ್ತಾರೆ. ಸೊ ನಿಮ್ಮ ಮಕ್ಕಳ ಭವಿಷ್ಯ, ಒಂದ್ ನಿಮಿಷ ಮೇಡಮ್, ನಿಮ್ಮ ಮಕ್ಕಳ ಭವಿಷ್ಯವನ್ನು ನೀವೇ ಹಾಳು ಮಾಡ್ತೀರಿ. ನಿಮ್ಮ ಮಕ್ಕಳ ಭವಿಷ್ಯ ನೀವು ಹಾಳು ಮಾಡ್ತೀರಿ. ನೀವು ಮನೆಯಲ್ಲಿ ಬಂದು ಸ್ಕೂಲ್ ಬಂದ ತಕ್ಷಣ ನೀವು ಆಹಾರ ಪದಾರ್ಥಗಳನ್ನು ನೀವು ತಯಾರು ಮಾಡಿ ಮಕ್ಕಳಿಗೆ ಕೊಟ್ಟರೆ ಅವ್ರು ಎಂದೂ ಪಾನಿಪುರಿ, ಬೇಲ್ಪುರಿ, ಸಮೋಸ, ಕಚೋರ ತಿನ್ನೋಕೆ ಇಷ್ಟಪಡೋದಿಲ್ಲ. ಆದರೆ ಮನುಷ್ಯನಿಗೆ ಸ್ವಭಾವ ಉಪ್ಪು, ಹುಳಿ, ಖಾರ ತಿನ್ಬೇಕು ಅನ್ನೋ ಒಂದು ಆಸೆ ಇರ್ತದೆ. ಏನ್ ಮೇಡಮ್? ಅದೇ ಆ ಟೇಸ್ಟ್ ಇರ್ತದೆ ಅಂತಾನೆ ನಾವು ಟೇಸ್ಟ್ ಅವಾಯ್ಡ್ ಮಾಡೋಕೆ. ಸೊ ಹಾಗಾಗಿ ನಾವೇನ್ ಮಾಡ್ತೀವಿ, ಈಗ ಬೀದಿ ವ್ಯಾಪಾರಸ್ಥಗಳಲ್ಲಿ ಏನು ಈ ಗೋಬಿ ಮಂಚೂರಿ, ಪಾನಿಪುರಿ ಅವ್ರನ್ನೆಲ್ಲರೂ ಕಂಪಲ್ಸರಿ ಅದು ಯಾವ ರೀತಿ ಆಯಿಲ್ ಉಪಯೋಗಿಸ್ತಾ ಇರ್ತಾರೆ, ಯಾವ ರೀತಿ ಮಟೀರಿಯಲ್ಸ್ ಯೂಸ್ ಮಾಡ್ತಾರೆ, ಅವರ ಲೈಸೆನ್ಸ್ ತಗೊಂಡಿದ್ದಾರಾ ಇಲ್ಲ. ಸೊ ಆ ಆಹಾರ ಪದಾರ್ಥಗಳನ್ನ ನಾವು ಸ್ಯಾಂಪಲ್ ತಗೊಂಡು ಲ್ಯಾಬ್ಗೆ ಕಳಿಸ್ತೀವಿ. ಆಗೇನಾದ್ರೂ ತೊಂದರೆ ಆಗಿತ್ತಂದ್ರೆ ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸ್ಕೊತೀವಿ. ಆಹಾರ ಬಗ್ಗೆ, ಇವನ್ ಆರೋಗ್ಯಕರ ಬಗ್ಗೆ ಯಾವ್ದಾದ್ರು ಅವ್ರಿಗೆ ಹಾನಿಕರ ಅನಿಸಿದ್ರೆ ತಕ್ಷಣ ನಾವು ಕ್ರಮ ತೆಗೆದುಕೊಳ್ತೀವಿ. ಆ ಪಾನಿಪುರಿ,
ಗೋಬಿ ಮಂಚೂರಿ ಅವನ್ನೆಲ್ಲವನ್ನು ಅವಾಯ್ಡ್ ಮಾಡಲಿಕ್ಕೆ ನೀವೇ ಮಾಡ್ಬೋದು. ನಿಮ್ಮ ಮಕ್ಕಳನ್ನೆಲ್ಲೇ ದುಡ್ಡು ಕೊಡಲ್ಲ ನಿಮ್ಮ ಮನೆಯಲ್ಲೇ ತಯಾರಿ ಕೊಟ್ಟರೆ ಯಾವ ಮಕ್ಕಳು ಹೋಗಿ ಪಾನಿಪುರಿ ನಿಂದ್ರಂಗಿಲ್ಲ, ಬಂಡಿಗೂ ನಿಂದ್ರಂಗಿಲ್ಲ, ಗೋಬಿಗೂ ತಿನ್ನೋದಿಲ್ಲ. ಸೊ ಹಾಗಾಗಿ ಅದನ್ನ ಒಂದು ಕಂಟ್ರೋಲ್ ಮಾಡತಕ್ಕಂಥ ಕೆಲಸ ನಿಮ್ಮಲ್ಲಿದೆ. ಅದರ ಜೊತೆಗೆ ನಾವು ಸಹ ನಮ್ಮ ಇಲಾಖೆ ವತಿಯಿಂದ ನಾವೆಲ್ಲ ಕ್ರಮವನ್ನು ತೆಗೆದುಕೊಳ್ತೀವಿ. ಆಯ್ತು ಸರ್, ದಯವಿಟ್ಟು ಆದಷ್ಟು ಬೇಗ ಕ್ರಮ ಕೈಗೊಳ್ರಿ ಸರ್. ಇವತ್ತು ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿಬಿಟ್ಟಿದ್ದೇವೆ. ಪ್ರತಿಯೊಂದು ರಾಜ್ಯ ಮಟ್ಟದಲ್ಲಿಯೂ ಸಹ ಈ ಕ್ರಮ ತೆಗೆದುಕೊಳ್ತಾ ಇದ್ದೀವಿ. ಆಯ್ತು ಸರ್, ಧನ್ಯವಾದ. ಹಲೋ ಹಲೋ, ನಮಸ್ತೆ. ಯಾರು ಮಾತಾಡೋದು? ಮೇಡಮ್, ನಾವು ಹುಬ್ಳಿಯಿಂದ ಮಾತಾಡ್ತಿರೋದು. ನಮ್ಮ ಹೆಸರು? ಆಕ್ಚುಲಿ ನಮ್ಮ ಮಗ ಬೆಂಗಳೂರಲ್ಲಿ ಜಾಬ್ ಮಾಡ್ತಾನ್ರಿ. ಅಲ್ಲ, ನಿಮ್ಮ ಹೆಸರು ಗೊತ್ತಾಗ್ಲಿಲ್ಲ. ಹಲೋ, ನನ್ನ ಹೆಸರು ಪೂಜಾ ಅಂತ. ಪೂಜಾ ಅವರು ಪ್ರಶ್ನೆ ಕೇಳ್ರಿ. ನಾವು ನಮ್ಮ ಮಗ ಬೆಂಗಳೂರು ಜಾಬ್ ಮಾಡ್ತಾನ. ಅಲ್ಲಿ ಇಡ್ಲಿಕ್ಕೂ ಬರಂಗಿಲ್ಲ ಅಂದ್ರೆ ಹೋಟೆಲ್ ಪಿಜಿಗೆ ಊಟ ಮಾಡೋದು. ಅಲ್ಲೆಲ್ಲ ಬರೀ ಸೋಡಾ ಗಿಡ ಹಾಕಿದ ಮಾಡ್ತಾರಂತೆ, ಊಟನ ಹೋಗೋದಿಲ್ಲ. ದೊಡ್ಡ ಪ್ರಾಬ್ಲಮ್ ಆಗಿದೆ. ಅಲ್ಲ, ನಿಮ್ಮ ಮಗ ಪಿಜಿ ಒಳಗೆ ಇರ್ತಾರಂದ್ರಿ? ಮಗ ಎಲ್ಲಿರುದು? ಪಿಜಿ ಒಳಗ? ಪಿಜಿ ಒಳಗಿರ್ತಾರ ಮಗ. ಹಲೋ, ಸ್ವಲ್ಪ ರೇಡಿಯೋ ಸೆಟ್ ದೂರ ಇಡ್ರಿ. ಮೇಡಮ್, ಹೊರಗಿದ್ದೀರಿ ನಾವು, ಪೂರ್ತಿ ಹೊರಗೆ ಇದೀವಿ ನಾವು. ಹುಬ್ಳಿಗೆ ಬೈದಕೋಟೆ ಮೇಡಮ್. ಹಲೋ, ಕೇಳ್ತದೆ, ಹೇಳ್ರಿ. ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ. ಮಗ ಜಾಬ್ ಮಾಡ್ತಾರೆ ಬೆಂಗಳೂರಿನಾಗೆ. ಪಿಜಿ ಒಳಗೆಲ್ಲ ಈಗ ಸೋಡಾ ಗಿಡ ಹಾಕ್ತಾರಂತ ಅನ್ನೋದಾಗೆಲ್ಲ. ಪಿಜಿ ಒಳಗ ಸೋಡಾ ಹಾಕಿ ಅಡಿಗೆ ಮಾಡ್ತಾರ ಅನ್ನೋದು ಕಂಪ್ಲೇಂಟ್. ಮೇಡಮ್, ಹಲೋ. ಪೂಜಾ ಮೇಡಮ್, ನೀವು ಎಲ್ಲಿ ನಿಮ್ಮ ಮಗಳನೋ ಅಥವಾ ಮಗನೋ ಎಲ್ಲಿ ಬೆಂಗಳೂರಲ್ಲಿ ಪಿಜಿಯಲ್ಲಿ ಇರ್ತಾರಲ್ಲ, ಅಲ್ಲಿ ಇರ್ತಕ್ಕಂಥ ಯಾರು ಫುಡ್ ಸಪ್ಲೈ ಮಾಡ್ತಾ ಇದ್ದಾರೆ ನೋಡಿ, ಆ ಫುಡ್ ಅನ್ನು ಏನಾದರೂ ಅವ್ರು ಕಲಬೆರಕೆ ಮಾಡಿದ್ರೆ ಅಥವಾ ಸೋಡಾ ಮಿಕ್ಸ್ ಮಾಡಿದ್ರೆ, ಅದನ್ನ ಏನಾದರೂ ನೀವು ಇನ್ನಿತರ ಯಾವುದೇ ವಸ್ತುವನ್ನು ಮಿಕ್ಸ್ ಮಾಡಿದ್ರೆ ನಾವು ಸಂಬಂಧಪಟ್ಟ ಇಲಾಖೆಯವರು ಆ ಸ್ಯಾಂಪಲ್ ತೆಗೆದುಕೊಂಡು ಪ್ರಯೋಗಾಲಯಕ್ಕೆ ಕಳಿಸ್ಕೊಡ್ತೀವಿ. ಹಾಗೇನಾದ್ರು ಇತ್ತಂದ್ರೆ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಆದಷ್ಟು ನಿಮ್ಮ ಮಗರು ನಿಮ್ಮ ಮನೆಯಲ್ಲೇ ಏನಾದರೂ ಪ್ರಯತ್ನ ಮಾಡಿ ಅಲ್ಲಿ ಅಡಿಗೆ ಮಾಡಿಕೊಂಡು ಊಟ ಮಾಡೋ ವ್ಯವಸ್ಥೆ ಇದ್ರೆ ಒಳ್ಳೇದು. ಅದು ಮಿಕ್ಕಿ ಆಗ್ಲಿಲ್ಲ ಅಂದ್ರೆ ಆ ಪಿಜಿಯಲ್ಲಿ ಇರ್ತಕ್ಕಂಥ ಏನು ಆಹಾರ ಪದಾರ್ಥಗಳನ್ನ ನಾವು ಸ್ಯಾಂಪಲ್ ತಗೊಂಡು ಆ ಸಂಬಂಧಪಟ್ಟ ಇಲಾಖೆ ಬೆಂಗಳೂರಲ್ಲಿ ನಾವು ಲ್ಯಾಬಿಗೆ ಕಳಿಸ್ತೀವಿ. ಹಾಗೇನಾದ್ರೂ ನ್ಯೂನತೆ ಕಂಡು ಬಂದ್ರೆ ನಾವು ಅದರ ಪ್ರಕಾರ ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಡಂಬಳಿಂದ ಕೃಷಿದಪ್ಪ ಅಂತ ಮೇಡಮ್ ಮಾತಾಡೋದು. ಯಾವ ಊರಿಂದ? ಡಂಬಳ ಮೇಡಮ್, ಗದಗ ಜಿಲ್ಲೆ. ಹೇಳ್ರಿ ಕೃಷ್ಣಪ್ಪ. ಮೇಡಮ್, ಇವಾಗ ಇದು ಗ್ಯಾಸ್ ಟೇಬಲ್ ಆಗುತ್ತೆ ಮೇಡಮ್, ಪ್ರತಿ ದಿವಸನು ಡೈಲಿ ಗ್ಯಾಸ್ ಟೇಬಲ್. ಅದು ಯಾವ ಪ್ರಾಬ್ಲಮ್? ಏನ್ ಪ್ರಾಬ್ಲಮ್ ಸರಿಯಾಗಿ ಹೇಳಿ. ಗ್ಯಾಸ್ ಟೇಬಲ್ ಆಗುತ್ತೆ ಮೇಡಮ್. ಗ್ಯಾಸ್ ಟೇಬಲ್ ಆದಾಗ ಇದು ಫುಡ್ ನಾವು ತಿಂತೀವಲ್ಲ, ಅದ್ರ ಪ್ರಾಬ್ಲಮ್ ಎದ್ರದ ಅಂತ. ಸರ್ ನಮಸ್ತೆ ಸರ್. ಕೃಷ್ಣಪ್ಪ ಅವರೇ, ಸರ್ ಇದು ಆಯಿಲ್ ಇಂದ ಏನ್ ಪ್ರಾಬ್ಲಮ್ ಆಗುತ್ತೆ ಸರ್? ಅಲ್ಲ ಕೃಷ್ಣಪ್ಪ ಅವರೇ, ಪ್ರಶ್ನೆ ನಂದು ಇಷ್ಟೇ, ತಾವು ಏನ್ ಮಾಡ್ತೀರ ಅನ್ನೋದು ಗೊತ್ತಾದ್ರೆ ನಾನು ಅದ್ರ ಬಗ್ಗೆ ಸಂಬಂಧಪಟ್ಟ ಹೇಳ್ತೀನಿ. ಇದ್ರ ಸಂಬಂಧಪಟ್ಟ ಸರ್ ನಮ್ದು ಮನೆಯಲ್ಲಿ ಸರ್ ನಾವು ಹೊಲಮನೆ ಮಾಡ್ತೀವಿ ಕೆಲಸ. ಹೊಲಮನೆ ಮಾಡ್ತೀರಿ? ಈಗ ನಿಮ್ಮ ಪ್ರಶ್ನೆ ಏನು ಹೇಳಿ. ಸರ್ ನಮ್ದು ಅದ ಗ್ಯಾಸ್ ಟ್ರಬಲ್ ಆಗ್ತದೆ ಸರ್, ಪ್ರತಿ ಡೈಲಿ ಆಗುತ್ತೆ ಸರ್. ಅದು ಆಯಿಲ್ ಆಗುತ್ತೆ. ಒಂದ್ ನಿಮಿಷ. ಗ್ಯಾಸ್ ಟ್ರಬಲ್ ಬಹಳ ರೀತಿಯಿಂದ ಇದೆ, ಅಂದ್ರೆ ಬಹಳ ಒಂದೇ ಅಂತ ಹೇಳಕ್ಕಾಗಲ್ಲ. ನೀವು ಗ್ಯಾಸ್ ಟ್ರಬಲ್ ಇರ್ತಕ್ಕಂಥದ್ದು ಏನಂದ್ರೆ ಸಮಯಕ್ಕೆ ಸರಿಯಾಗಿ ನೀವು ಊಟ ಮಾಡೋದಿಲ್ಲ, ಕರೆಕ್ಟಾ? ಒಮ್ಮೆ ಬೆಳಗ್ಗೆ ಹೋಗಿರ್ತೀರಿ, ಒಮ್ಮೆ ರಾತ್ರಿ ಬಂದ್ಬಿಡ್ತೀರಿ. ಸೊ ರಾತ್ರಿ ನೀವು ಎಕ್ಸೆಸಿವ್ ಫುಡ್ ತಗೊಂಡು ಅದು ಇಂಡೈಜೆಷನ್ ಆಗ್ತದೆ. ಸೊ ಆಟೋಮೆಟಿಕ್ ಆಗಿ ನಿಮ್ಗೆ ಏನಾಗ್ತದೆ, ಗ್ಯಾಸ್ ಪ್ರಾಬ್ಲಮ್ ಬರ್ತದೆ. ಸೊ ಹಾಗಾಗಿ ಆಹಾರವನ್ನು ನಿಯಮಿತ ಸಮಯಕ್ಕೆ ಸರಿಯಾಗಿ ನೀವು ಊಟ ಮಾಡಿದ್ರೆ ಯಾವುದೂ ಈ ಗ್ಯಾಸ್ ಟ್ರಬಲ್ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳೋದಕ್ಕೆ ನಾನು ಹೇಳ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಹಲೋ. ಹಲೋ. ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ. ಮೇಡಿಗೆರಿಂದ ಕಾಳಪ್ಪ ಅಡಿಗೇರ್ ಮಾತಾಡ್ತೀನಿ. ಪ್ರಶ್ನೆ ಕೇಳ್ರಿ ಕಾಳಪ್ಪ ಅವ್ರ. ಸರ್, ಯಾವ ಆಹಾರದು ಯಾವ ಇದು ಸೂಕ್ತ ನಿಮ್ಗೆ? ಯಾವ ಆಹಾರದೊಳಗ ಯಾವ ವಿಟಮಿನ್ ಇರ್ತದೆ ಸರ್ ಜಾಸ್ತಿ ತಿನ್ಬೇಕಂತ? ಯಾವ ಆಹಾರದೊಳಗೆ ಏನೇನು ವಿಟಮಿನ್ಗಳು ಇರ್ತದ ಅಂತ ಕೇಳ್ತಾರೆ. ನೀವು ಪ್ರತಿಯೊಂದು ಆಹಾರಗಳಲ್ಲಿ ವಿಟಮಿನ್ಸ್ಗಳಲ್ಲಿ ನೋಡ್ಬೇಕಂದ್ರೆ ನೀವು ಬೆಳೆದಿರ್ತಕ್ಕಂಥ ಪದಾರ್ಥಗಳು ತಗೊಳ್ಳಿ. ಜೋಳ ತಗೊಳ್ಳಿ, ಗೋಧಿ ತಗೊಳ್ಳಿ, ರೈಸ್ ತಗೊಳ್ಳಿ, ಆಮೇಲೆ ಶೇಂಗಾ ತಗೊಳ್ಳಿ, ಬೆಲ್ಲ. ಈ ಇರ್ತಕ್ಕಂಥ ಏನು ದವಸ ಧಾನ್ಯಗಳು ಇರ್ತಲ್ಲ, ಇದರಲ್ಲಿ ಎಲ್ಲಾ ರೀತಿಯ ಔಷಧಗಳು, ವಿಟಮಿನ್ಸ್, ಮಿನರಲ್ಸ್ ಇರ್ತದೆ. ಆದ್ರೆ ನೀವೆಲ್ಲ ಏನ್ ಮಾಡ್ತೀರಿ, ರೆಡಿ ಫುಡ್ ತಗೊಂಡೋಗಿ ತಿಂತಾ ಇದ್ದೀರಿ. ಸೊ ಹಾಗಾಗಿ ನೀವಿರ್ತಕ್ಕಂಥ ಏನು ನಿಮ್ಮ ಮನೆಯಲ್ಲೇ ಪದಾರ್ಥಗಳನ್ನು ಏನು ಬೆಳಿತೀರಿ ಅದರಲ್ಲಿ ಸಂಬಂಧಪಟ್ಟಾಗ ಎಲ್ಲಾ ವಿಟಮಿನ್ಸ್, ಮಿನರಲ್ಸ್ ಎಲ್ಲದರಲ್ಲಿ ಇರ್ತದೆ. ರೇಡಿಯೋ ಸೆಟ್ ದೂರ ಇಡ್ರಿ, ನಮಗ್ ಪ್ರತಿಧ್ವನಿ ಆಗ್ತದೆ. ದೂರ ಬಂದಿಲ್ಲ.
ಇಲ್ಲ, ನಮಗ್ ಕೇಳಿಕತ್ತದ. ನಮ್ಮ ಡಾಕ್ಟರ್ ಹೇಳು ಉತ್ತರ ನಿಮ್ಮ ರೇಡಿಯೋ ಸೆಟ್ನಾಗ ನಮಗ್ ಕೇಳಿಕತ್ತದ. ಕೇಳ್ತೈತಿ ಸರ್, ದೂರ ಬಂದೇನ್ರಿ, ಹೊರಗೆ ಬಂದೇನ್ರಿ. ಹೇಳ್ತಾರೆ, ಈಗ ಹೇಳ್ರಿ ಸರ್. ಈಗ ನಮ್ಮ ಊರಾಗ್ರಿ ಸರ ಒಂದು ಹೋಟೆಲ್ ಇಲ್ರಿ ಸರ, ಎಗ್ ರೈಸ್ ಅಂಗಡಿ ಇಲ್ಲ ಸರ. ನಮ್ಮ ಊರಾಗ ಮೆಂಬರ್ಗಳು ಚೇರ್ಮನ್ರು ಒಟ್ಟ ಇಟ್ಕೊಡಂಗ್ರಿ ಸರ. ಇವ್ರು ಇಷ್ಟೇ ಒಂದ್ 4-5 ಪ್ರಶ್ನೆ ಕೇಳಿದ್ರಿ ಸರ್. ಇವ್ರ ನಾವು ಅವ್ರು ಬಂದ್ ಮಾಡ್ದು ಇವ್ರು ಬಂದ್ ಮಾಡ್ದು ನಿಮ್ ಮ್ಯಾಗ ಹೊಣೆ ಹಾಕಿದಾಗ ನೀವೇನ್ ಮಾಡ್ರಿ ಪಾಪ ಸರ್. ತಾವು ನೋಡ್ಕೋಬೇಕು, ತಾವ್ ಶರೀರ ತಾವು ನೋಡ್ಕೋಬೇಕು ಸರ್. ಈ ಕಳಪ ಅವ್ರ ನಿಮ್ಮ ಹತ್ರನ ಪ್ರಶ್ನೆ, ನಿಮ್ಮ ಹತ್ರನ ಉತ್ತರ ಅದ. ಹೌದು ಸರ, ಬರೋಬ್ರಿ ಸರ್ ಅದು ಹೇಳಿದ್ದು. ಈಗ ನಾವು ಸರಿಯಾಗಿ ಅಂಗಡಿ ಸರಿಯಾಗಿ ಕುಡಿಯೋ ಅಂಗಡಿಯವ್ರು ಬಾ ಆತಾರ ಸರ್, ನಾವ ಬಿಡ್ಬೇಕು ಅದನ್ನೇ ಡಾಕ್ಟರ್ ಹೇಳಿದ್ದು ಇಷ್ಟೊತ್ತವರೆಗೂ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ಸರಿಯಾಗಿ ಸಿಗ್ನಲ್ ಇರೋ ಕಡೆಗೆ ಬರ್ರಿ, ಕೇಳ್ತಾ ಇಲ್ಲ. ಹಲೋ, ಜೋರಾಗಿ ಮಾತಾಡಿ, ಹೇಳಿ. ಹಲೋ ಮೇಡಮ್, ನಾವು ಪ್ರವೀಣ್ ಅಂತ ಹೇಳಿ ಮಾತಾಡೋದ್ರಿ ಧಾರವಾಡದಿಂದ. ಕೇಳಿ, ಪ್ರಶ್ನೆ ಕೇಳಿ. ಮದುವೆ ಕಲ್ಯಾಣ ಮಂಟಪದಲ್ಲಿ ಮೇಡಮ್ ಸೋಡಾ ಪುಡಿ ಬಾಳ ಹಾಕಿರ್ತಾರ್ರಿ. ಕಲ್ಯಾಣ ಮಂಟಪದ ಅಡಿಗೆ ಒಳಗ ಸೋಡಾ ಪುಡಿ ಏನ್ ಅಡಿಗೆ ಮಾಡ್ತಾರಲ್ರಿ, ಅನ್ನ ಸಾಂಬಾರಿಗೆ ಬಾಳ ಸೋಡಾ ಪುಡಿ ಹಾಕಿರ್ತಾರ್ರಿ ಅವ್ರು. ಬಾಳ ಶರೀರ ಮಾಡಂಗಿಲ್ರಿ ಏನು. ಆಯ್ತು, ನೀವೇನು ಸೋಡಾ ಪುಡಿ ಯಾಕೆ ಹಾಕ್ತಾರೆ ಅಂದ್ರೆ ನೀವು ಇರ್ತಕ್ಕಂಥ ಸ್ವಲ್ಪ ಕ್ವಾಂಟಿಟಿ ತಿಂದ್ರು ಹೊಟ್ಟೆ ತುಂಬುತ್ತದೆ. ಸೊ ಆ ಒಂದು ಉದ್ದೇಶದಿಂದ ಊಟ ಹೊಟ್ಟೆ ತುಂಬದಂಗ ಅನಿಸ್ಬಿಡ್ತೈತೆ ಸರ್. ಇದಕ್ಕೆ ಸಂಬಂಧಪಟ್ಟಾಗೆ ಅದನ್ನ ನಾವು ಇವರು ಇರ್ತಕ್ಕಂಥ ಅವ್ರ ಹೋಟೆಲರ್ ಆಗ್ಲಿ ಯಾವುದೇ ಫಂಕ್ಷನ್ ಅಲ್ಲಿ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನೀವು ಅದನ್ನ ಏನಾದ್ರೂ ನಮಗೆ ಕಂಪ್ಲೇಂಟ್ ಏನಾದ್ರೂ ಮಾಡಿದ್ರೆ ಆ ಸ್ಯಾಂಪಲ್ ಅನ್ನು ತೆಗೆದುಕೊಂಡು ನಾವು ಲ್ಯಾಬ್ ಕಳಿಸಿ ಅದರ ಬಗ್ಗೆ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಆದಷ್ಟು ನೀವು ಅದನ್ನ ಸೋಡಾ ಇರ್ತಕ್ಕಂಥ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಅವ್ರು ಕಲಿಸಿದ ಪದಾರ್ಥಗಳು ಇತ್ತು ಅಂದ್ರೆ ನಾವು ಟೆಸ್ಟಿಗೆ ಕಳಿಸ್ತೀವಿ ಅದನ್ನೆಲ್ಲ. ಹಲೋ ಹಲೋ ಹಲೋ, ನಮಸ್ಕಾರ ರೀ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ನಾವು ಜಮಖಂಡಿ ತಾಲೂಕಿನಿಂದ ಹುಲ್ಯಾಳದಿಂದ ಹುಸೇನ್ ಬಿ ಅಂತ ಮಾತಾಡೋದ್ರಿ. ಹುಸೇನ್ ಬಿ, ಪ್ರಶ್ನೆ ಕೇಳ್ರಿ. ಮೇಡಮ್, ಈಗ ನಾವು ಎಲ್ಲಾ ಎಗ್ ರೈಸದ್ದು ಹೇಳಿದ್ರಿ, ಇವು ಮಟನ್ ಚಿಕನ್ ಹೇಳಿದ್ರಿ. ಇವಾಗ್ರಿ ಕೈಪಲ್ಲೆ ಒಳಗ್ರಿ ಮೇಡಮ್ ಅದು ನಾನಾ ತರ ಗೊಬ್ಬರನು ಹಾಕಾರಿ, ಎಣ್ಣೆನು ಗೊತ್ತಾರಿ ಮೇಡಮ್. ನಿನ್ನೆ ನೋಡದಂತ ಬದ್ನಿಕಾಯಿ ಇವತ್ತು ನೋಡಕ್ ಹೋದ್ರೆ ಇಷ್ಟು ದೊಡ್ಡದಾಗಿರ್ತೈತ್ರಿ ಅದು. ಇದ್ರ ಗೊಬ್ಬರಲಿಂದ ರೀ ಅದು ನಮ್ಗೆ ಏನಾರ ಫಾಲ್ಟ್ ಆಗ್ಬೋದಂದ್ರಿ ಶರೀರಕ್ರಿ. ಖಂಡಿತ ನೀವೇನ್ ಕೇಳ್ತೀರಿ ಪ್ರಶ್ನೆ, ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಬಟ್ ಈಗ ಏನಾಗಿತ್ತೆ ಅಂದ್ರೆ ನಾವು ಆದಷ್ಟು ಬೇಗ ಶ್ರೀಮಂತರಾಗ್ಬೇಕನ್ನೋ ಒಂದು ಆಸೆ ಇರ್ತದೆ ನಿಮ್ಗೆ. ಹೌದ್ರಿ ಸರ್. ಆ ರೀತಿಯಾಗಿ ಅದು ಇರ್ತಕ್ಕಂತ ಏನು ಫ್ರೂಟ್ಸ್ ಇರ್ತದಲ್ಲ ಅದಕ್ಕೆ ಕಾಯಿಪಲ್ಯ ಏನಾದ್ರೂ ಒಂದು ನೀವು ಗೊಬ್ಬರ ಹಾಕಿ ಅಂದ್ರೆ ಬೇಗ ಅದು ಆ ವಯಸ್ಸಿಗೆ ತಕ್ಕಂಗೆ ಅದು ಬಂದಿರ್ತದೆ. ಆದ್ರೆ ನೀವು ತಡೆಯಂಗಿಲ್ಲಲ್ಲ, ನಮ್ಗೆ ಬೇಕು ಇವತ್ತೇ ಬೇಕು, ನಾಳೆ ರೆಡಿ ಆಗ್ಬೇಕು, ಕ್ರಾಪ್ಸ್ ನಾಳೆ ಬರ್ಬೇಕು, ನಾಳೆ ಊಟ ಮಾಡಕ್. ಸೊ ಹಾಗಾಗಿ ನಾವೇನ್ ಮಾಡ್ತಾರ, ನೀವು ಇರ್ತಕ್ಕಂತ ಹೇಳ ಈಗ ಜನಸಂಖ್ಯೆದಿಂದ ರೀ ಸರ್, ಇವಾಗ ಈ ಕೈಪಲ್ಯ ಒಳಗ್ರಿ ಇಂತ ನಾನಾ ತರ ಎಣ್ಣೆ ಗೊಬ್ಬರ ಹಾಕಿರಿ ಇನ್ನ 4 ದಿನದೊಳಗ ಬರುವಂತ ಕೈಪಲ್ರಿ ಇವತ್ತು ತಂದು ನಮಗ್ ಮಾರಾಟ ಮಾಡ್ತಾರಲ್ರಿ, ಅದು ನಮ್ಮ ಶರೀರಕ್ಕೆ ಪೆಟ್ ಆಗತ್ತಂತ ನಮ್ಮ ವಿಚಾರ ರೀ ಸರ್. ಖಂಡಿತ ನೀವೇನ್ ಪ್ರಶ್ನೆ ಕೇಳಿದ್ರೆ ಖಂಡಿತವಾಗಿ ಇದು ಆರೋಗ್ಯದಲ್ಲಿ ಪರಿಣಾಮ ಬೀರ್ತದೆ. ಸೊ ಆದಷ್ಟು ನೀವು ಕಾಯಿಪಲ್ಯಗಳನ್ನು ನಿಮ್ಮ ಒಂದು ಅನುಕೂಲದಲ್ಲಿ ಅಥವಾ ನಿಮ್ಮ ಒಂದು ಜಾಗದಲ್ಲಿ ಬೆಳೆದು ತಿನ್ನೋ ಪದಾರ್ಥಗಳು ಬೆಳೆಯೋದು ಒಳ್ಳೇದು. ಬಟ್ ಈಗ ಇರ್ತಕ್ಕಂಥ ಏನ್ ಪೆಸ್ಟಿಸೈಡ್ಸ್ ಏನು ಇದನ್ನ ಮಾಡ್ತಾರೆ ಆ ಸ್ಯಾಂಪಲ್ಗಳನ್ನು ನಾವು ತೆಗೆದುಕೊಂಡು ಏನಾದ್ರು ಕಲಬೆರಕೆ ಆಗಿತ್ತು ಅದರ ಕೆಮಿಕಲ್ಸ್ ಹಾಕಿದ್ರೆ ನಾವು ಲ್ಯಾಬಿಗೆ ಕಳಿಸಿ ಅದ್ರ ಬಗ್ಗೆ ಕ್ರಮ ತೆಗೆದುಕೊಳ್ತೀವಿ. ಅಂದ್ರಿ ಸರ್, ನಾವು ಹಳ್ಳಿಯವ್ರಿ ಸರ್, ನಮಗ ಜಾಗ ಯಾವ್ದು ಇಲ್ರಿ ಸರ್, ನಾವು ಹತ್ತಿ ಜಾಗದೊಳಗೆ ಇದ್ದಾವ್ರಿ ಸರ್. ಇವಾಗ ನಾವ್ ಎಷ್ಟೋ ತಿಂದ್ರು ಕೊಂಡ ತಿನ್ಬೇಕ್ರಿ ಸರ್, ನಾವು ಬರೀ ಕೈಪಲ್ಯ ಊಟ ಮಾಡ್ತೀವ್ರಿ ಸರ್. ಕೈಪಲ್ಯ ಒಳಗ ನಮಗ ಯಾಕೋ ಶರೀರಕ್ಕೆ ಪೆಟ್ ಕೊಡುತ್ತೇನೋ ಅನ್ನುವಂತ ಒಂದು ಭಯ ಕಾಡ್ಲಾಗತ್ತೈತ್ರಿ ಸರ್. ಅದ್ರ ಸಲುವಾಗಿ ಸರ್ ಇದನ್ನ ಪ್ರಶ್ನೆ ನಿಮ್ಮನ್ನ ಕೇಳ್ಬೇಕಂತ ಹೇಳಿ ಸರ್ ಫೋನ್ ಬಾಳ ಟ್ರೈ ಮಾಡಿದ್ರಿ ಸರ್, ಲಾಸ್ಟಿಗೆ ಫೋನ್ ಹಚ್ಚ್ರಿ ಸರ್. ಆಯ್ತಮ್ಮ, ಕಾಯಿಪಲ್ಯ ತಿಂದ್ರೆ ಯಾವುದೇ ರೀತಿಯಿಂದ ತೊಂದರೆ ಆಗೋದಿಲ್ಲ, ಅದು ಒಳ್ಳೇದು, ಇಟ್ ಇಸ್ ಗುಡ್ ಫಾರ್ ಹೆಲ್ತ್. ಸೊ ಅದು ಆದಷ್ಟು ಯಾವುದು ಕಲಬೆರಕೆ ಕಾಯಿಪಲ್ಯಲ್ಲಿ ಬಹಳ ಕಡಿಮೆ. ಹುಸೇನ್ ಬಿ, ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಮಸ್ತೆ, ನಾವು ಬೆಳಗಾವಿಯಿಂದ ಚಿಕ್ಕೋಡಿ ತಾಲೂಕು ಗೀತಾ ಗಾಳಿ ಅಂತ. ಗೀತಾ ಅವರ ರೇಡಿಯೋ ಸೆಟ್ ಪೂರ್ತಿ ದೂರ ಇಡ್ಬೇಕು. ಹಲೋ
ಹಾ ಹಲೋ ರೀ. ಹಲೋ ರೇಡಿಯೋ ಸೆಟ್ ದೂರ ಇಟ್ಟು ಬಂದು ಪ್ರಶ್ನೆ ಕೇಳ್ರಿ. ಹಾ ಮೇಡಮ್ ರೀ, ನಾನು ಆಶಾ ವರ್ಕರ್ ಕೆಲಸ ಮಾಡ್ತೇನ್ರಿ. ಹೇಳ್ರಿ ಗೀತಾ. ಮತ್ರಿ ಮೇಡಮ್ ಆರಾಮ್ರಿ? ಸರ್ ಆರಾಮ? ಸರ್ ಆರಾಮದಾರ, ಪ್ರಶ್ನೆ ಕೇಳ್ರಿ. ಏನಿಲ್ರಿ ಮೇಡಮ್, ಈ ಊಟದಾಗ ಎಲ್ಲ ಈಗ ಅದು ಏನಂದ್ರಿ ಇದು ರುಚಿ ಹೆಚ್ಚಾಗ್ಲಿ ಅಂತ ಹೇಳಿ ಎಗ್ ರೈಸ್ ತಗೋದು ಇದೆಲ್ಲ ಹಾಕ್ತಾರಲ್ಲ, ಕೆಮಿಕಲ್ ತಿನ್ನೋದು. ಈಗ ನನ್ ಮಕ್ಳಿಗೆ ಹೇಳತ್ತೇನೆ, ನನ್ ಮಕ್ಳಿಗೆ ಧಾರವಾಡ ಹಾಸ್ಟೆಲ್ದಾಗ ಇರೋದ್ರಿ. ದಿನ ಎಗ್ ರೈಸ್ ತಿಂದು ಅದು ಹೆಂಗ್ ಎಲ್ಲಾ ಮಕ್ಳಿಗೆ ಆಲ್ರೆಡಿ ಆಗಿ ಬಿಟ್ಟೈತ್ರಿ. ಹಾಸ್ಟೆಲ್ ಮುಂದಿನ ಬಾಜುಕ ಎಂಟೊಳಗ ಅದನ್ನೆಲ್ಲ ಹೆಂಗ್ ಟೆಸ್ಟ್ ಮಾಡೋದ್ರಿ, ಮತ್ತ ಅದನ್ನ ದೂರ ಯಾರಿಗೆ ಕೊಡ್ಬೇಕು ಅಂತ? ಅಲ್ಲಮ್ಮ, ನೀವು ಆಶಾ ವರ್ಕರ್ ಅಂದ್ರೆ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇರ್ತೀರಿ. ಹಾ ಹೌದ್ರಿ ಮೇಡಮ್. ಸೊ ಇದಕ್ಕೆ ಸಂಬಂಧಪಟ್ಟಾಗ ನಮ್ಮ ಏನು ಆಹಾರ ಸುರಕ್ಷತಾ ಇಲಾಖೆ ಅನ್ನೋದು ಒಂದು ಇಡೀ ಜಿಲ್ಲಾ ಮಟ್ಟದಲ್ಲಿ ಇರ್ತದೆ. ಸೊ ಹಾಗಾಗಿ ನೀವು ಇಲಾಖೆಯವರು ಇರ್ತಾರೆ, ನಿಮ್ಗೆ ಗೊತ್ತು ಇರ್ತದೆ. ಸೊ ಇರ್ತಕ್ಕಂತ ನಾವೊಂದು ನಮ್ ಹಳ್ಳಿ ಲೆವೆಲ್ ಹೆಂಗ್ ಆಗ್ತಿತ್ರಿ, ನಾವು ಹೋಗಿ ನೀವು ಆಶೆಗಳು ಕ್ವಶನ್ ಕೇಳ್ತೀನಿ ನೋಡಮ್ಮ. ನೀವು ಆಶೆಗಳಲ್ಲಿ ಇರ್ತಕ್ಕಂಥ ನಿಮ್ಮಲ್ಲಿ ತಾಲೂಕಾಗಲಿ ನಿಮ್ಮಲ್ಲಿ PSC ಅಲ್ಲಿ ಇರ್ತಕ್ಕಂಥ ಒಬ್ಬ ನಮ್ಮ ಫುಡ್ ಸೇಫ್ಟಿ ಆಫೀಸರ್ ಅಂತಾನೆ ಇರ್ತಾರೆ. ಅವ್ರು ಸಂಬಂಧಪಟ್ಟಾಗ ಈ ರೀತಿ ನೀವು ಈಗ ತೊಂದರೆ ಆಗಿದ್ದ ಹೇಳಿದ್ರೆ ಆ ಸಂಬಂಧಪಟ್ಟ ಹಾಸ್ಟೆಲ್ ವಿಸಿಟ್ ಮಾಡಿಕೊಂಡು ಆ ಸ್ಯಾಂಪಲ್ ಎಲ್ಲ ತಗೊಂಡು ಅಲ್ಲಿ ಇರ್ತಕ್ಕಂಥ ವಾತಾವರಣ ಆಗಲಿ ಆ ಫುಡ್ ಐಟಮ್ ಎಲ್ಲ ತಗೊಂಡು ಟೆಸ್ಟಿಗೆ ಕಳಿಸ್ತಾರೆ. ಅದ್ರ ಜೊತೆಗೆ ಅದೇನಾದ್ರು ಕಲಬೆರಕೆ ಇದ್ರೆ ನಾವು ಕ್ರಮ ತೆಗೆದುಕೊಳ್ತೀವಿ. ನೀವು ಆಶಾ ವರ್ಕರ್ ಅಂತ ಅಂದಮೇಲೆ ನಿಮ್ಗೆ ಯಾವ ರೀತಿ ಈ ಒಂದು ಪೋಸ್ಟ್ಕೋರಿಸ್ ಗವರ್ಮೆಂಟ್ ವೆಬ್ಸೈಟ್ ಐತಿ, ಅಲ್ಲಿಂದ ಬೇಕಾದ್ರೆ ನೀವು ಲಾಗಿನ್ ಮಾಡಿ ಅದ್ರ ಬಗ್ಗೆ ನೀವು ಕ್ವಶನ್ ಕೇಳ್ಬೋದು. ಅದ್ರ ಬಗ್ಗೆ ಎಲ್ಲ ಉತ್ತರ ನಾವು ಲಾಗಿನ್ ಅಲ್ಲೇ ಸಿಗ್ತದೆ. ಸೊ ಅದು ಮಿಕ್ಕಿ ನಿಮ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮ ಇರ್ತಕ್ಕಂಥ ಏರಿಯಾ ಆಗಲಿ ನಿಮ್ಮ ಇರ್ತಕ್ಕಂಥ ತಾಲೂಕು ಲೆವೆಲಲ್ಲಿ ಒಬ್ಬ ತಾಲೂಕು FSO ಆಫೀಸರ್ ಇರ್ತಾರೆ. ಸೊ ಅವರಿಗೆ ನಿಮ್ಗೆ ಎಲ್ಲ ಮಾಹಿತಿಗಳನ್ನು ಅವ್ರು ಕೊಡ್ತಾರೆ. ಬಟ್ ನೀವು ಅದ್ರ ಬಗ್ಗೆ ಬೇಕಾದ್ರೆ ಇಲಾಖೆಯಲ್ಲಿ ಪತ್ರ ಬರೆದು ಅದ್ರ ಬಗ್ಗೆ ಕ್ರಮ ನಾವು ತಗೊಡ್ತೀವಿ. ಲೆಟರ್ ಹಾಕ್ಬೋದ್ರಿ ಸರ್? ಸರ್ ಹಂಗೇಳ್ರಿ, ಈಗ ನಮ್ದು ಹಳ್ಳಿ ಲೆವೆಲ್ ನಾವ್ ಈಗ ಹಳ್ಳ್ಯಾಗ ಕೆಲಸ ಮಾಡೋದು ನಮ್ದು ಅನ್ಸೋದು. ಈಗ ನಮ್ಮ ಮಕ್ಳು ಸಿಟಿಗೆ ಓದಾತಾರಲ್ಲ, ಪಾಪ ಓದಿ ಅವ್ರಿಗೆ ದಿನ ಹಿಂಗ ಹಾಸ್ಟೆಲ್ ಊಟ ಒಂದ್ ಜರ ಇದಾಗನ ಹೊರಗಿನ ಒಂದ್ಸೂರು ತಿನ್ನು, ಹೊರಗಿನ ಅವ್ರ ಜನರದ ಚೆಕ್ ಮಾಡ್ಬೇಕ್ರಿ. ಖರೆ ಅಂದ್ರ ಅದನ್ನ ಮಾಡ್ತಾ ಇದ್ದೀವಮ್ಮ. ನಾವೆಲ್ಲರೂ ಹೊರಗಿನ ಎಲ್ಲಾ ಕ್ರಮ ಜಾಥಾಗಳು ಹಬ್ಬಿಕೊಳ್ತಾ ಇದೀವಿ. ಪ್ರತಿಯೊಂದರಲ್ಲಿ ನಾವು ಕ್ರಮ ಬೀದಿ ವ್ಯಾಪಾರಗಳಾಗ್ಲಿ ನೀವೇನು ಹೊರಗಡೆ ಏನ್ ತಿಂತಾರಲ್ಲ ಅವ್ರ ಬಗ್ಗೆ ನಾವೆಲ್ಲರೂ ಇವತ್ತು ಕ್ರಮ ತಗೊಳ್ಕೊತೀವಿ. ಇವತ್ತಿನಿಂದ ಜಾಥಾನು ಸ್ಟಾರ್ಟ್ ಮಾಡಿದ್ವಿ ನಾವು. ಧನ್ಯವಾದಗಳು. ಹಲೋ ಮೇಡಮ್, ನಮಸ್ಕಾರ ರೀ. ನಮಸ್ತೆ ಮೇಡಮ್, ಧಾರವಾಡ ಅದಿಲ್ರಿ? ಹೌದೌದು. ಈಗ ಫೋನಿನ ಕಾರ್ಯಕ್ರಮ ನಡೆದ. ಹೌದಮ್ಮ, ಹೌದು. ತಮ್ಮ ಹೆಸರು ಹೇಳ್ರಿ? ಸುಧಾ ಅಂತ ಹೇಳಿ ಸರ್ ಮೇಡಮ್, ಬೈಲೊಂಗಲ್ದಿಂದ ರೀ. ಹೇಳ್ರಿ ಸುಧಾ. ಮೇಡಮ್, ಇದು ಕಲಬೆರಕೆ ಆಹಾರ ಅಂತಿರಲ್ಲ, ಇವಾಗ ಮನೆಯಲ್ಲೇ ಮಾಡ್ಕೊಡ್ರಿ ಮಕ್ಕಳಿಗೆ ಅಂತ ಹೇಳಿದ್ರಿ ಯಾವಾಗ್ಲೇ ಒಬ್ಬರಿಗೆ. ಅದ ಮನೆಯಲ್ಲಿಂದ ತಗೊಂಡ್ ಬಂದ್ ಮಾಡ್ಬೇಕಾದ್ರೆ ಅಂಗಡಿಲಿನ ಆಲ್ರೆಡಿ ಕಲಬೆರಕೆ ಮಾಡಿ ಇಟ್ಟಿರ್ತಾರಲ್ರಿ ಮೇಡಮ್ ಅವ್ರು. ಇವಾಗ ನಾವ್ ಅದ್ ಹೆಂಗ ನಮ್ಗೆ ವಿವರ ಇದೆ ಅಂತ ತಿಳ್ಕೊಬೇಕ್ರಿ ಅದನ್ನ ನಾವೀಗ ಮನೇಲಿ ಮಾಡ್ಬೇಕಾದ್ರೆ. ಅಂಗಡಿಯೊಳಗೆ ಕಲಬೆರಕೆ ಅನ್ನೋದು ಪ್ರಶ್ನೆ ಸುಧಾ ಅವ್ರದ್ದು. ಹಾ ರೀ ಮೇಡಮ್. ಅಂಗಡಿಯಲ್ಲಿ ಏನು ಕಲಬೆರಕೆ ಆಗಿದೆ ಅನ್ನೋದು ಆ ಪದಾರ್ಥಗಳನ್ನು ನೀವು ಕೊಟ್ರೆ ನಾವು ಅದನ್ನ ಟೆಸ್ಟ್ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ. ಕಲಬೆರಕೆ ಅಂದ್ರೆ ಯಾವ್ದು ನೀವು ಸ್ಪೆಸಿಫಿಕ್ ಆಗಿ ಇಂಥದ್ರಲ್ಲಿ ಕಲಬೆರಕೆ ಆಗಿದೆ, ಅದರಿಂದ ತೊಂದರೆ ಆಗಿದೆ ಅಂದ್ರೆ ಅದನ್ನ ಆ ಫುಡ್ ಅನ್ನು ನಾವು ತೆಗೆದುಕೊಂಡು ನಮ್ಮ ಲ್ಯಾಬೊರೇಟರಿಲಿ ಟೆಸ್ಟ್ ಮಾಡಿ ಅದ್ರ ಬಗ್ಗೆ ನಾವು ಕ್ರಮ ತೆಗೆದುಕೊಳ್ತೀವಿ. ಪರ್ಟಿಕ್ಯುಲರ್ ಆಗಿ ಯಾವ್ದು ಅನ್ನೋದು ಗೊತ್ತಾದ್ರೆ ಅದನ್ನ ನಾವು ಸ್ಯಾಂಪಲ್ ತಗೊಂಡು ಕ್ರಮ ತಗೊಳ್ತೀವಿ. ಇವಾಗ ಸರ್ ಹೊರಗಡೆ ಎಲ್ಲ ಮಾಡ್ತಾರಲ್ಲ, ಅವ್ರು ಹೆಂಗ್ ಮಾಡ್ತಾರೆ ಏನೋ ಗೊತ್ತಾಗೋದಿಲ್ರಿ. ಇವಾಗ ಮನೇಲಿ ಮಾಡ್ಬೇಕಾದ್ರೆ ಮೈದಾ ಬೇಕು, ಮತ್ತ ಅದಕ್ಕೆಲ್ಲ ಏನು ಟೆಸ್ಟಿಂಗ್ ಪೌಡರ್ ಅದು ಇದೆಲ್ಲ ನಾವು ತಂದು ಮಕ್ಕಳಿಗೆಲ್ಲ ಮಾಡ್ಕೊಡ್ಬೇಕಾದ್ರೆ ಆಲ್ರೆಡಿ ಅವರೇ ಅಂಗಡಿಯಲ್ಲೇ ಮಾಡಿ ಇಟ್ಟಿದ್ರಂದ್ರೆ ನಮಗೆ ಅದು ಗೊತ್ತಾಗಲ್ಲ. ಅದೇ ನಾವು ಹೇಳ್ತೀವಲ್ಲಮ್ಮ, ನೀವು ಆ ರೀತಿ ನಿಮ್ ಸಂಶಯ ಇತ್ತಂದ್ರೆ ಆ ಸಂಬಂಧಪಟ್ಟ ಮೈದಾ ಹಿಟ್ಟಾಗಲಿ ಏನ್ ತಗೊಂಡ್ ಬರ್ತೀರಿ ಆ ಸ್ಯಾಂಪಲ್ ತಗೊಂಡ್ರು ನಾವು ಅದನ್ನ ನಾವು ಟೆಸ್ಟಿಗೆ ಕಳ್ಸಕ್ ಸಾಧ್ಯ ಇದೆ. ಆವಾಗ ನಮ್ಗೆ ಗೊತ್ತಾಗೋದು ಅದ್ರ ಕಲಬೆರಕೆ ಇದೆಯೋ ಇಲ್ಲೋ ಅಥವಾ ಪ್ಯೂರ್ ಇದೆ ಅನ್ನೋದು ನಾವು ಹೇಳಕ್ ಸಾಧ್ಯ. ಇವಾಗ ಮತ್ತೆ ಮನೇಲೆ ನೀವು ಗಾರ್ಡನಿಂಗ್ ಮಾಡ್ಕೊಡ್ರಿ, ಇವಾಗ ಕಾಯಿಪಲ್ಲೆ ಎಲ್ಲ ಹಣ್ಣು ಎಲ್ಲ ಬೆಳೆಸ್ಕೊಡ್ರಿ ಅಂತ ಅಂದ್ರಲ್ಲ, ಪ್ರತಿಯೊಬ್ಬರಿಗೂ ಸಾಧ್ಯ ಇಲ್ಲ ಸರ್. ಅದನ್ನ ನೀವು ಹೇಳಿದ್ರಿ ಅವ್ರಿಗೆ ಕಾಲ್ ಮಾಡಿದ್ರಲ್ಲ, ಪ್ರತಿಯೊಬ್ಬರಿಗೂ ಹೊಲ ಇರೋದಿಲ್ಲ, ಗಾರ್ಡನ್ ಇರೋದಿಲ್ಲ, ನಾವು ಬಾಡಿಗೆ ಮನೇಲಿ ಇರೋದು. ಇವಾಗ ಅದಕ್ಕೆ ನಾವು ಎಲ್ಲ ಕೊಂಡ್ಕೊಂಡ ತಿನ್ಬೇಕಾಗ್ತದೆ. ಆಲ್ರೆಡಿ ಅವ್ರು ಏನೋ ಫರ್ಟಿಲೈಸರ್ ಮಾಡಿದ್ರು ಅದೆಲ್ಲ ನಮ್ಗೆ ಹೆಂಗ್ ಗೊತ್ತಾಗುತ್ತೆ ಸರ್? ಕಾಯಿಪಲ್ಲೆ ಎಲ್ಲ ನೋಡ್ಕೊಂಡ್ ತಗೋಬೇಕಲ್ಲ, ಸ್ವಲ್ಪ ಅದ್ರದ್ದೇನೋ ಸಿಂಪ್ಟಮ್ಸ್ ಇರುತ್ತಲ್ಲ ಮೇಲ್ಗಡೆ ಅಂತ, ಅದು ಹೆಂಗ್ ಗೊತ್ತಾಗ್ಬೇಕು ಸರ್ ನಮ್ಗೆ ತಗೋಬೇಕಾದ್ರೆ, ಪರ್ಚೇಸ್ ಮಾಡ್ಬೇಕಾದ್ರೆ? ಅದೇ ನಾ ಹೇಳ್ತೀನಲ್ಲಮ್ಮ, ಪ್ರತಿಯೊಂದು ಯಾವುದೇ ಪರ್ಚೇಸ್ ಮಾಡ್ಬೇಕಂದ್ರೂ ನಿಮಗೆ ಸಂಶಯಾಸ್ಪದವಾಗಿ ಇದ್ರೆ ಮಾತ್ರ ನಾವು ಅದನ್ನ ವಿಚಾರ ಮಾಡ್ಬೇಕಾಗ್ತದೆ. ಸೊ ಹಾಗೇನಾದ್ರು ಸಂಶಯ ಬಂತಂದ್ರೆ ನಾವು ಇಮಿಡಿಯೇಟ್ ಆಗಿ ಅದನ್ನ ನಾವು ನಮ್ಮ ಇಲಾಖೆಯವರು ಸಿಬ್ಬಂದಿಗಳು ಬಂದು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಪ್ಲಸ್ ಅದನ್ನ ಎಲ್ಲ ಸ್ಯಾಂಪಲ್ಸ್ಗಳು ತಗೊಂತೀವಿ, ಅದನ್ನ ಲ್ಯಾಬೊರೇಟರಿ ಕಳಿಸ್ತೀವಿ. ಅದು ಏನಾದರೂ ಕಲಬೆರಕೆ ಅಂತ ಸಂಶಯ ಗೊತ್ತಾಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಅದು ಕ್ರಮ ತಗೋತೀವಿ. ಓಕೆ ಸರ್. ಇವಾಗ ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವ ತರ ಒಂದು ಅದರ ಬಗ್ಗೆ ಲಕ್ಷಣ ಇರುತ್ತದೆ, ಅದನ್ನು ಸ್ವಲ್ಪ ಹೇಳ್ತಾರಾ? ಒಂದ್ ಯಾವ್ದಾದ್ರು ಲಕ್ಷಣ ಅಂದ್ರೆ ಏನ್ ಬೇಕು ಹೇಳಿ ನೀವು ಪರ್ಟಿಕ್ಯುಲರ್? ಈಗ ಫಾರ್ ಎಕ್ಸಾಂಪಲ್ ನಾವು ಫ್ರೂಟ್ಸ್ ತಗೋತಾ ಇದ್ವಿ,
ಇದು ಫರ್ಟಿಲೈಸರ್ ಮಾಡಿದ್ದಾರೆ, ಇದು ಕೆಮಿಕಲ್ ಹಾಕಿ ಇದು ಹಣ್ಣು ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಹೆಂಗ್ ಗೊತ್ತಾಗತ್ತೆ? ನಾವು ಯಾವುದೇ ವಸ್ತು ನೋಡಿದಾಗ ನಾವು ಹೇಳಕ್ಕಾಗೋದಿಲ್ಲ. ಪ್ರತಿಯೊಂದು ಆಗ್ಲಿ, ಈಗ ನಾವೇ ಒಬ್ರು ಒಂದು ವಸ್ತು ನೋಡಿದ ತಕ್ಷಣ ಹೇಳಕ್ಕಲ್ಲ, ಬಟ್ ಅದರಲ್ಲಿ ಏನಿದೆ ಅನ್ನೋದು ಬೇಕಂದ್ರೆ ಅದಕ್ಕೆ ಲ್ಯಾಬೊರೇಟರಿಕಲ್ ಟೆಸ್ಟ್ ಮಾಡ್ಬೇಕಾಗ್ತದೆ. ಸೊ ಆವಾಗೇ ನಮಗೆ ಗೊತ್ತಾಗ್ತದೆ ಕಲಬೆರಕೆ ಇದೆಯೋ ಇಲ್ಲ ಅಂತ. ನಾವು ಆಲ್ರೆಡಿ ತಿಂದ್ಬಿಟ್ಟಿರ್ತೀವಿ. ಅದು ನಾವು ಏನ್ ಮಾಡಕ್ಕಾಗಲ್ಲ, ಬಟ್ ನೀವು ಅದು ಏನಾದ್ರು ತೊಂದರೆ ಆದ್ರೆ ನಾವು ಅದ್ರ ಕ್ರಮ ತಗೊಂತೀವಿ. ಓಕೆ ಸರ್, ಇವಾಗ ನಿಮ್ಗೆ ಕಂಪ್ಲೇಂಟ್ ಮಾಡ್ಬೇಕಾದ್ರೆ ನಂಬರ್ ಕೊಡ್ತೀರಾ ಸರ್? ಕಾರ್ಯಕ್ರಮದ ಕೊನೆಗೆ ಹೇಳ್ತೀವಿ ಸುಧಾ ಅವ್ರೆ. ಸುಧಾ, ಎಲ್ಲಕ್ಕಿಂತ ಮುಖ್ಯ ತಾವೊಬ್ಬ ಗೃಹಿಣಿಯಾಗಿರಿ. ಯಾವುದೇ ಒಂದು ಹಣ್ಣು ತರಕಾರಿ ಮಾರ್ಕೆಟ್ ನಿಂದ ತಂದ್ರೆ ಸ್ವಚ್ಛವಾಗಿ ಒಂದ್ ಸಲ ಬಿಟ್ಟು 2-3 ಸತಿ ತೊಳಿಬೇಕು. ಉಪ್ಪಿನ ನೀರಿನಲ್ಲಿ ತೊಳಿಬೇಕು. ಕೆಲವು ಪದಾರ್ಥಗಳಿಗೆ ಅರಿಶಿಣ ಪುಡಿಯನ್ನ ಹಾಕಿ ತೊಳ್ಕೊಳ್ಬೇಕು. ಅಂದ್ರೆ ಇದು ಗೃಹಿಣಿಯರು ಪಾಲಿಸುವಂತ ಕೆಲವು ನಿಯಮಗಳು. ಇದನ್ನು ಕೂಡ ತಾವು ಗಮನದಲ್ಲಿ ಇಟ್ಕೊಂಡು ಅಡಿಗೆ ಮಾಡಿದ್ರೆ ಆಹಾರ ಸುರಕ್ಷಿತ ಆಗಿರ್ತದೆ ಅನಿಸ್ತದೆ. ಹಲೋ ಹಲೋ, ನಮಸ್ತೆ. ಮೇಡಮ್ ಇವಾಗ ತಾನೇ ಮಾಡಿದ್ನಲ್ಲ ನಾನು ಲಿಂಗಸೂರಿದ್ದ. ಹೆಸರು ತಮ್ದು? ಮಾಲ್ತೇಶ್ ಕರ್ನಾಟಕ ಅಂತ ಮಾಡಿದ್ನಲ್ರಿ. ಮಾಲ್ತೇಶ್ ಅವ್ರು ಹೇಳ್ರಿ. ಮೇಡಮ್ ಏನಾಯ್ತು ಗೊತ್ತನ್ರಿ, ಇವಾಗ ನಮ್ಮ ಊರಲ್ಲಿ ಎಗ್ರೆಸ್ ಬಂಡಿ ಇಟ್ಟಿದ್ದಾರೆ ಮೇಡಮ್ ಅವರ. ನಾವು ಅಡಿಗೆ ಮಾಡಿಕಲಾರ ಅಕಸ್ಮಾತ್ ಇಲ್ಲೇ ತಂದ್ಬಿಡು ಇಲ್ಲೇ ಊಟ ಮಾಡವಂತ ಅಕಸ್ಮಾತ್ ಮಾಡಿದ್ರೆ ಏನಾಗುತ್ತೆ ಗೊತ್ತ ಮೇಡಮ್, ತೆರಿಗೆ ಬೆಳಗ್ಗೆ ಏನಾಗುತ್ತೆ ನಮಗ ಆರೋಗ್ಯ ಕೆಟ್ಟ ಬಿಡ್ತೀವಿ ಮೇಡಮ್ ಅವ್ರ. ಯಾಕಂದ್ರ ನಮಗ್ ಸರಿಯಾಗಿ ಕ್ಲಿಯರು ಲೆಟರ್ ಆಗಲ್ಲ. ಒಂದೇ ಮಾತು, ಅವತ್ತು ಒಂದ್ ದಿವಸ ನಮ್ಮ ಆರೋಗ್ಯ ಕೆಡತೈತೆ. ಅದಕ್ಕೆ ಅವ್ರದ್ದು ಏನ್ ಪ್ರಾಬ್ಲಮ್ ಐತೆ ಈ ದಯವಿಟ್ಟು ಈ ಏರಿಯಾಕ್ಕೆ ಕ್ರಮ ತಗೋಬೇಕಂತ ನಂದೊಂದ. ಆಯ್ತು, ಈಗಾಗಲೇ ನಿಮ್ಗೆ ಕೇಳಿದಾಗ ಅವ್ರು ಹೇಳಿದ್ರು ನೀವು ಮತ್ತೆ ಶಪಥ ಮಾಡ್ತೀನಿ ಇವತ್ತಿನಿಂದ ಎಗ್ ರೈಸ್ ತಿನ್ನಲ್ಲ ಅಂತ ಹೇಳಿದ್ರಿ. ಈಗ ಶಪಥ ಮುಂದುವರಿಸ್ಬಿಡ್ರಿ. ಆಯ್ತು ಮೇಡಮ್, ಅದು ಇವತ್ತು ಬಿಟ್ಟು ಬಿಡ್ತೀನಿ. ಅಕಸ್ಮಾತ್ ನಾವ್ ಏನೋ ಅಡಿಗೆ ಮಾಡಿಕಲ್ಲ, ಏನೋ ಟೈಮ್ ಆಯ್ತು ಬಿಡಪ್ಪ ಅಂತ ತಂದ್ ಬಿಡಪ್ಪ ಅಂದ್ರ ಅವತ್ತು ಒಂದ್ ವೇಳೆಕ್ ನಾವು ಊಟ ಮಾಡಿದ್ವಪ್ಪ ಅಂದ್ರ ಅವತ್ ಏನಾಗ್ತದೆ ಮೇಡಮ್ ಬರ ನಮಗದು ವಾಮಿಂಟ್ ಆಗೋದು ಬೆಳಗ್ಗೆ. ಅದನ್ನೇ ಅದು ಒಮ್ಮಿಟ್ಟು ಲೂಸ್ ಮೋಷನ್ ಆಗೋದು ಬಂದ್ ಮಾಡ್ಬೇಕಂದ್ರೆ ಎಗ್ ರೈಸ್ ಬಿಟ್ಟು ಅನ್ನ ಸಾರು ತಿನ್ರಿ. ಓಕೆ, ಅವ್ರಿಗೆ ಸ್ಟಿಕ್ ಮಾಡಿ ಹೇಳಿ ಮೇಡಮ್. ಆಯ್ತು, ಹೇಳ್ತಾರೆ. ಹಲೋ 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 ರೀ ಮೇಡಮ್, ನಮಸ್ತೆ. ಯಾರು ಮಾತಾಡೋದು? ನಾ ಇಲ್ಲಿ ಹುಬ್ಳಿ ಆನಂದ್ ನಗರ್ಲಿಂದ ಶೇಖರ್ ಬೆಳ್ಳಿಗಟ್ಟಿ ಮಾತಾಡಿದ್ರಿ. ಹೇಳ್ರಿ ಶೇಖರ್ ಅವರ ಪ್ರಶ್ನೆ ಕೇಳ್ರಿ. ನಮಸ್ಕಾರ ಸರ್, ಕಟ್ಕೊಡ್ರಿ. ಮಾತಾಡ್ತಾರೆ ಸರ್, ಹೇಳ್ರಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ, ಹೇಳ್ರಿ. ಈಗ ನಮ್ಮ ಪ್ರಶ್ನೆ ಏನಂದ್ರಿ, ಹಲೋ ಹೇಳ್ರಿ, ಕೇಳ್ತಿರ್ತದ. ಈಗ ನಮ್ ಪ್ರಶ್ನೆ ಏನಂದ್ರಿ, ಈಗ ನಾವು ರೇಷನ್ ಅಕ್ಕಿ ತಗೊಂತೇವಲ್ರಿ, ಅದನ್ನ ಒಂದು ತಿಂಗಳದಾಗ ಖಾಲಿ ಮಾಡ್ಬೇಕು, ಇನ್ನು ಇಂತಿಷ್ಟು MFG ಅಂತ ಎಕ್ಸ್ಪೈರ್ ಅಂತ ಇರ್ತೈತ್ರಿ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಆ ಇಲಾಖೆಯಲ್ಲಿ ಏನು ಸಪ್ಲೈ ಮಾಡ್ತಾರೆ ಅವ್ರನ್ನೇ ಕೇಳು. ಪ್ರತಿಯೊಂದು ಐಟಮ್ ಆಗಲಿ, ಅಕ್ಕಿ ಆಗಲಿ, ಬೇಳೆ ಆಗಲಿ, ಯಾವುದೇ ಒಂದು ಐಟಮ್ ಇದ್ರು ಮ್ಯಾನುಫ್ಯಾಕ್ಚರಿಂಗು ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ. ನೀವು ಯಾವುದೇ ಒಂದು ತಗೊಳ್ಳಿ, ಅದಕ್ಕೆ ನೀವು ಪ್ರತಿಯೊಂದಕ್ಕೊಂದು ಆಯುಷ್ಯ ಅಂತ ಇರ್ತದೆ ಮನುಷ್ಯನಿಗೆ. ಅದೇ ರೀತಿನೇ ಅದಕ್ಕೂ ಒಂದಕ್ಕೂ ಆಯುಷ್ಯ ಇರ್ತದೆ. ಇವತ್ತು ಹುಟ್ಟು ಸಾವು ಹೆಂಗಿರ್ತದಲ್ಲ, ಅದಕ್ಕೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೈರಿ ಡೇಟ್ ಅಂತ ಇರ್ತದೆ. ಆ ಸಂಬಂಧಪಟ್ಟ ಅಕ್ಕಿಗಳು ಯಾರು ದಾಸ್ತಾನ ಮಾಡಿರ್ತಾರೆ ಅದು ಯಾವಾಗ ಮ್ಯಾನುಫ್ಯಾಕ್ಚರ್ ಆಯ್ತು, ಯಾವಾಗ ಇದಾಗ್ತಂತ ಅಲ್ಲಿ ಸಂಬಂಧಪಟ್ಟ ಇಲಾಖೆಯಲ್ಲಿ ಸಂಬಂಧಪಟ್ಟವ್ರಿಗೆ ಇದು ಮಾಡಿದ್ರೆ ಅದ್ರ ಮಾಹಿತಿ ಕೊಡ್ತಾರೆ. ಹೌದ್ರಿ, ಅದಕ್ಕೆ ನಾವು ಕೇಳ್ಬೇಕಂತ ಹೇಳಿ, ಯಾಕಂದ್ರೆ ನಾವು ರೇಷನ್ ಅಕ್ಕಿನೂ ಅಂತೀವ್ರಿ. ಆಯ್ತು, ಅದಕ್ಕೆ ಆಹಾರ ಮತ್ತು ಸರಬರಾಜು ಇಲಾಖೆಯವರು ಬಂದಾಗ ಈ ಪ್ರಶ್ನೆ ಕೇಳೋರಂತೆ. ಧನ್ಯವಾದ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ ಸರ್. ಸರ್ ರೆಡ್ಡಿ ಸರ್, ನಮಸ್ಕಾರ. ನಮ್ಮ ಹೆಸರು ತಿಮ್ಮಣ್ಣ ಮರಿವಿದ್ಯೆ ಅಂತೇಳಿ, ಮುಧೋಳ ತಾಲೂಕು, ಮಲ್ಲಾಪುರ. ಪ್ರಶ್ನೆ ಕೇಳ್ರಿ ತಿಮ್ಮಣ್ಣ. ಸರ್, ಆಹಾರ ಸುರಕ್ಷತೆ ಅಂದ್ರೆ ಏನ್ರಿ? ಹೇಳಿ ಹೇಳಿ. ಆಹಾರ ಸುರಕ್ಷತೆ ಅಂದ್ರೆ ಏನು, ಅದರದ ಕ್ರಮಗಳನ್ನ ತಾವು ಏನ್ ಕೈಗೊಳ್ತೀರಿ? ಆಹಾರ ಸುರಕ್ಷತೆ ಅಂದ್ರೆ ಪ್ರತಿಯೊಂದು ಆಹಾರದಲ್ಲಿ ಯಾವುದೂ ಕಲಬೆರಕೆ ಇಲ್ಲ. ಅಂದ್ರೆ ನಾವು ಸರಿಯಾಗಿ ಬರ್ತಕ್ಕಂತ ಏನೋ ಒಂದು ಪರ್ಚೇಸ್, ಈಗ ಕಾಯಿಪಲ್ಯ ತಗೊಂಡ್ರಿ ಅದನ್ನ ಚೆನ್ನಾಗಿ ತೊಳಿಬೇಕು. ಉಪ್ಪಿನಾಂಶ ಇರ್ತದೆ, ಚೆನ್ನಾಗಿ ಉಪ್ಪು ಹಾಕಿ ಚೆನ್ನಾಗಿ ಕ್ಲೀನ್ ಮಾಡಿ ಅದನ್ನ ಮನೆಯಲ್ಲೇ ತಯಾರಿ ಮಾಡಿಕೊಂಡು ಅದನ್ನ ಊಟ ಮಾಡಬೇಕು. ಇರ್ತಕ್ಕಂಥ ಆಹಾರ ಸುರಕ್ಷತೆಯಲ್ಲಿ ಇರ್ತಕ್ಕಂಥದ್ದು ಏನಂದ್ರೆ, ನಾವು ಮನೆಯಲ್ಲಿ ಏನು ತಯಾರಿ ಮಾಡಿರ್ತೀವಿ ಅದು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಆಹಾರ ಸೇವಿಸಬೇಕು. ಮತ್ತೆ ಈಗ ಏನಾದರೂ ಆಹಾರ ಸುರಕ್ಷತೆ ಐತೆ ಅಂದ್ರೆ ಅದ್ರ ಪ್ರಕಾರ ಏನಾದರೂ ಕಲಬೆರಕೆ ಇತ್ತು ಅಂದ್ರೆ ನಮ್ಮ ಸರ್ಕಾರದ ನಿಯಮಾವಳಿ ಪ್ರಕಾರ ನಾವು ಕಾನೂನು ಕ್ರಮ ತೆಗೆದುಕೊಳ್ತೀವಿ. ಆಯ್ತು ಸರ್. ಇವು ಆಯಿಲ್ ತಯಾರು ಮಾಡ್ತಾರಲ್ರಿ, ಹಾ, ಈಟಿಂಗ್ ಆಯಿಲ್. ಈಗ
ಕುಶ್ಬಿ ಆಯ್ತು ಶೇಂಗಾ ಆಯ್ತು ನಾವು ಗಾಣದ ಮಾಡಿಸಿರ 300 ಮ್ಯಾಲ ಅದ ರೇಟ್. ಇವಾಗ ಅದು ಎಶ್ವಿ ಎಲ್ಲ ಆಯಿಲ್ ತಗೊಂಡ್ರ 150 ಇಷ್ಟೇ ಇರ್ತೈತಲ್ರಿ, ಯಾವ್ದು ನಾವು ನಿಜ ಅಂತ ತಿಳ್ಕೊಬೇಕು? ಅಲ್ಲಲ್ಲ, ಅದೇ ನಾವು ಹೇಳ್ತೀವಲ್ಲ, ಈಗ ಅವರು ಏನಾದರೂ ಆಯಿಲ್ ನೀವು ಹೇಳ್ತಿರಲ್ಲ, ಈಗ ಒಂದು ಎಕ್ಸಾಂಪಲ್ ತಗೊಳ್ಳಿ. ಒಂದು ಶೇಂಗಾ ನೀವು 1 ಲೀಟರ್ ಆಯಿಲ್ ತಯಾರು ಮಾಡಬೇಕಂದ್ರೆ 3 kg ಶೇಂಗಾ ಉಪಯೋಗಿಸ್ಬೇಕು. ಸೊ 3 kg ಶೇಂಗಾ ರೇಟ್ ಎಷ್ಟಾಗ್ತದೆ, 1 kg ಆಯಿಲ್ ಎಷ್ಟು ರೇಟ್ ಬರ್ತದೆ ಅಂದ್ರೆ ಇದರಲ್ಲಿ ಕಲಬೆರಕೆ ಅನ್ನೋದು ಗೊತ್ತಾಗ್ಬಿಡ್ತದೆ. ಸೊ ಹಾಗಾಗಿ ನಾವು ಯಾವುದೇ ಎಣ್ಣೆ ತಗೊಂಡ್ರು ಅಲ್ಲಿ ಏನಾದ್ರೂ ಕಲಬೆರಕೆ ಆಗಿತ್ತು ಅಂದ್ರೆ ಆ ಸ್ಯಾಂಪಲ್ ಆಯಿಲ್ ನಾವು ಕಲೆಕ್ಟ್ ಮಾಡ್ಕೊಂತೀವಿ. ಕಲೆಕ್ಟ್ ಮಾಡಿಕೊಂಡು ನಾವು ಸ್ಯಾಂಪಲ್ ಕಳಿಸಿ ಅದನ್ನ ಟೆಸ್ಟಿಗೆ ಕಳಿಸ್ತೀವಿ. ಹೀಗಾಗಿ ಪ್ಯೂರ್ ಆಯಿಲು ಬಹಳ ಚೆನ್ನಾಗಿ ನೀವು ನೋಡ್ಬೇಕಾಗ್ತದೆ ಅದನ್ನ. ಸೊ ಹೀಗಾಗಿ ಪ್ಯೂರ್ ಆಯಿಲ್ ಸಿಗೋದು ಬಹಳ ಕಡಿಮೆ. ಸೊ ಹಾಗಾಗಿ ನಾವು ಇರ್ತಕ್ಕಂಥ ಏನಾದ್ರು ಕಲಬೆರಕೆ ಇದ್ರೆ ಆಯಿಲ್ ಸ್ಯಾಂಪಲ್ ಅನ್ನು ಕಲೆಕ್ಟ್ ಮಾಡ್ತೀವಿ, ಲ್ಯಾಬೊರೇಟರಿ. ಪ್ಯೂರ್ ಅನ್ನೋದು ಯಾವ ರೀತಿ ನಾವು ಟೆಸ್ಟ್ ಮಾಡ್ಕೋಬೇಕು? ಅಲ್ಲ, ನೀವು ಮಾಡಕ್ಕಾಗಲ್ಲ, ಅದನ್ನ ಲ್ಯಾಬೊರೇಟರಿಗೆ ಕಳಿಸ್ತೀವಿ ನಾವು. ನೀವು ಮಾಡಕ್ಕಾಗಿಲ್ಲ. ಅದು ಏನಾದ್ರು ಸಂಶಯಾಸ್ಪದ ಇತ್ತು ಕಲಬೆರಕೆ ಅಂತ ಗೊತ್ತಾದ ತಕ್ಷಣನೇ ಆ ಸ್ಯಾಂಪಲ್ ಅನ್ನು ನಾವು ಲ್ಯಾಬಿಗೆ ಕಳಿಸ್ತೀವಿ. ಹಲೋ 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 ಮೇಡಮ್, ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನನ್ನ ಹೆಸರು ಬಸವನಗೌಡ ಅಂತಂದ್ರಿ ಮೇಡಮ್. ಎಲ್ಲಿಂದ ಬಸವನಗೌಡ ಅವ್ರು? ನರಗುಂದ ತಾಲೂಕ್ ಬನಾಯ್ತ್ರಿ ಮೇಡಮ್. ಪ್ರಶ್ನೆ ಕೇಳ್ರಿ ಬಸವನಗೌಡ. ಮೇಡಮ್ ನಮಸ್ತೆ ಸರ್. ನಮಸ್ತೆ ನಮಸ್ತೆ ಸರ್. ಮೊದಲ್ರಿ ಜೋಳದ ನುಚ್ಚು ಮಾಡೋದ್ರಿಂದ ಮನುಷ್ಯಾಗ ಯಾವ ಜಡ್ಡುಗಳು ಬರ್ತಿದ್ರಿ ಸರ್. ಈಗ ಸರ್ ಈ ಅಕ್ಕಿಯಿಂದ ಬಾಳ ಜಡ್ಡು ಸಮಸ್ಯೆಗಳು ಬಾಳ ಕಾಡ್ತಾ ಇದಾವಲ್ಲ ಸರ್, ಅದು ಅಕ್ಕಿ ಊಟ ಮಾಡಿದ್ ಸರಿ ಅನ್ಸುತ್ತೆ ಸರ್? ಯಾವ್ದು ಅಕ್ಕಿ ಊಟನೇ ಮಾಡಬೇಡ್ರಿ ನೀವು. ಬೆಸ್ಟ್ ನಿಮ್ಮ ಮನೆಯಲ್ಲಿ ಇರ್ತಕ್ಕಂಥ ಜೋಳದ ರೊಟ್ಟಿ ತಿನ್ರಿ, ಜೋಳದ ಸೊಂಟಿ ನುಚ್ಚು ಊಟ ಮಾಡ್ರಿ. ಅದು ಆರೋಗ್ಯಕ್ಕೆ ಅದರಷ್ಟು ಒಳ್ಳೇದು ಯಾವುದರಲ್ಲಿ ಇರೋದಿಲ್ಲ, ಅಷ್ಟು ಒಳ್ಳೇದು ಅದು. ಆದ್ರೆ ನೀವು ಏನ್ ಮಾಡ್ತೀರಿ, ಹೋಗ್ತೀರಿ ಅಂಗಡಿ ರೈಸ್ ತಗೊಂಬರ್ತೀರಿ, ರೆಡಿ ಮಾಡ್ಕೊಂಡು ತಿಂತೀರಿ. ನಿಮ್ಮ ಮನೆಯಲ್ಲಿ ಹೊಲದಲ್ಲಿ ಜೋಳ ಬೆಳಿತೀರಿ, ಬೆಳೆಯೋದೇ ಇಲ್ಲ. ಸೊ ನೀವು ಬೆಳತಕ್ಕಂಥ ಆಹಾರ ಏನು ಜೋಳ ಬೆಳಿತೀರಲ್ಲ, ಆ ಜೋಳದಲ್ಲಿ ಈಗೆಲ್ಲರೂ ಹಿಂದೆ ಹೊಂಟ್ಬಿಟ್ಟಿದ್ವಿ ನಾವು. ಏನು ಬೆಲ್ಲದ ಚಾ ಹೊಂಟಿದೆ ಗೊತ್ತಲ್ಲ, ಸಕ್ರೆ ಚಾ ಬಿಟ್ಟು ಬೆಲ್ಲದ ಚಾ, ಆಯುಷ್ಯ ಹಿಂಗೆ ಕಡಿಮೆ. ಹಾಗಾಗಿ ಇರ್ತಕ್ಕಂಥ ನೀವು ಏನು ಜೋಳ ಬೆಳೆದಿರ್ತಲ್ಲ ಅದರಲ್ಲೇ ಎಲ್ಲ ಮಾಡಿ. ನೀವು ಜೋಳದ ಉಪ್ಪಿಟ್ಟು ಮಾಡಿ, ಜೋಳದ ರೊಟ್ಟಿ ಮಾಡಿ, ಜೋಳದ ಸೊಂಟಿ ಮಾಡ್ರಿ, ಜೋಳದ ನುಚ್ಚು ಮಾಡ್ರಿ. ಸೊ ಅದರಲ್ಲಿ ಇರ್ತಕ್ಕಂಥ ಒಂದು ಕಬ್ಬಿಣಾಂಶ ಆಗಲಿ ವಿಟಮಿನ್ಸ್ ಯಾವುದ್ರಲ್ಲೂ ಇಲ್ಲ. ಅದನ್ನ ನೀವು ಬಿಟ್ಟು ಬಿಡ್ತೀರಿ, ಹೋಗೋದು ರೈಸ್, ಬಿರಿಯಾನಿ ರೈಸ್ ತಿನ್ಕೊಂಡು ನಿಮ್ಮ ಆರೋಗ್ಯ ಕಾರ್ಬೋಹೈಡ್ರೇಟ್ ಆಗಿ ನಿಮ್ಮ ಆರೋಗ್ಯಗಳೆಲ್ಲ ಹಾಳು ಮಾಡ್ಕೊತಾ ಇದ್ದೀರಿ. ಸೊ ಹಾಗಾಗಿ ನೀವು ಬೆಳೆತಕ್ಕಂಥ ಎಲ್ಲಾ ಜೋಳದಲ್ಲಿ ಎಲ್ಲಾ ಅಂಶ ಇರ್ತದೆ. ಇಟ್ ಇಸ್ ಗುಡ್ ಫಾರ್ ಹೆಲ್ತ್. ಆ ಜೋಳದಲ್ಲಿ ಇರ್ತಕ್ಕಂಥ ಎಲ್ಲ ಖನಿಜಾಂಶಗಳು ಅದರಲ್ಲಿ ಇರ್ತದೆ. ಸೊ ಹಾಗಾಗಿ ನೀವು ಜೋಳದಲ್ಲಿ ಫಸ್ಟ್ ಪ್ರಾಮುಖ್ಯತೆಯನ್ನು ಕೊಟ್ಟು ಆಹಾರ ಸೇವಿಸ್ರಿ. ಹಲೋ 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 ನಮಸ್ತೆ, ಯಾರು ಮಾತಾಡೋದು? ನಾವು ಬಿದ್ರಳ್ಳಿಯಿಂದ ರೀ, ಹಜರತ್ ಬಿ ಅಂತೇಳಿ ಗದಗ ಡಿಸ್ಟ್ರಿಕ್ಟ್ ರೀ. ಪ್ರಶ್ನೆ ಕೇಳ್ರಿ. ಹಲೋ ರೀ, ನಮಸ್ಕಾರ ರೀ ಮೇಡಮ್ ಅವರ. ಮನ್ಯಾಗ ಎಲ್ಲಾ ಫುಡ್ ತಗೊಂಬಂದ್ ಅಂಗಡಿಲಿದ್ದ ಮಾಡ್ತೀವಲ್ರಿ ಮೇಡಮ್ ಅವರ, ಮನಿಯೊಳಗನ ತಿನ್ನ ಸೋಡಾ ಹಾಕ್ತಾರ್ರಿ, ಹಿಂಗ್ ಹಾಕ್ತಾರ್ರಿ, ಅದಕ್ಕೇನು ಅಫೆಕ್ಟ್ ಆಗಲ್ಲ ಏನ್ರಿ ಮೇಡಮ್? ಹಾಕ್ಬಾರ್ದು. ಮತ್ ಮನ್ಯಾಗ ಎಲ್ಲದಕ್ಕೂ ಮಾಡ್ತಾರಲ್ರಿ, ಪಡ್ಡ ಆಯ್ತು, ದೋಸೆ ಆಯ್ತು, ಇಡ್ಲಿ ಆಯ್ತು. ಅದಮ್ಮ, ಇದಕ್ಕೆ ಉತ್ತರ ಡಾಕ್ಟರ್ ಹೇಳ್ತಾರ. ಅವ್ರು ಹೇಳು ಮೊದಲು ನಾನ್ ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಏನಂದ್ರ, ನಾಲಿಗೆಗೆ ರುಚಿಗೆ ನಾವು ದಾಸರಾಗ್ಬಿಟ್ಟಿವಿ. ನಮ್ಗೆ ನಾಲಿಗೆ ರುಚಿ ಬೇಕು, ಅದಕ್ಕಾಗಿ ನಾವೇನ್ ಮಾಡ್ತೀವಿ, ಸೋಡಾ ಹಾಕೋತೀವಿ, ಇದೆಲ್ಲ ಹಾಕೊಂಡ್ ಮಾಡ್ತೀವಿ. ಅದು ಹಾಕದೆ ಮಾಡ್ರಿ, ಚಲೋನೇ ಇರ್ತದ. ಯಾರು ಹಂಗ್ ಮಾಡಂಗಿಲ್ಲ ಅಲ್ರಿ ಮೇಡಮ್, ಎಲ್ಲಾರು ದರಿ ಒಂದು ಮನ್ಯಾಗನು ಚಿನ್ನ ಸೋಡಾ ಹಾಕಿ ಮಾಡ್ತಾರ್ರಿ ಮೇಡಮ್. ಅಲ್ಲ, ಹೇಳ್ತಾರೆ ಡಾಕ್ಟರ್ ಹೇಳ್ತಾರೆ. ಒಂದ್ ಕೆಲಸ ಮಾಡ್ಬಿಡಮ್ಮ, ಇವತ್ತಿನಿಂದ ನಿಮ್ ಮನೆಯಲ್ಲಿನೇ ಸೋಡಾ ಪುಡಿ ತರೋದೇ ಬಂದ್ ಮಾಡ್ಬಿಡು. ಆಯ್ತ್ರಿ ಸರ್. ಬಹಳ ಸುಲಭ ಅಲ್ಲ. ಹಲೋ ಹಲೋ ರೇಡಿಯೋ ಸೆಟ್ ದೂರ ಇಡ್ರಿ. ಹಲೋ 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 ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ನಾವು ಹುಬ್ಬಳ್ಳಿಯಿಂದ ಮಾತಾಡಿದ್ರಿ ಮೇಡಮ್. ತಮ್ಮ ಹೆಸರು? ನನ್ನ ಹೆಸರು ಪದ್ಮಾವತಿ ಅಂತ. ಹೇಳ್ರಿ ಪದ್ಮಾವತಿ. ಈಗ ರೇಷನ್ ಅಕ್ಕಿ ತಗೊಂಡ್ಬರ್ತೇವಲ್ರಿ ಮೇಡಮ್, ರೇಷನ್ ಅಕ್ಕಿ ಅದ್ರೊಳಗ ವೈಟ್ ಒಂದ್ ಟೈಪ್ ರೇಷನ್ ಅಕ್ಕಿ ಬರ್ತೈತ್ರಿ ಮೇಡಮ್, ಅದ್ರೊಳಗ ಮಿಕ್ಸ್ ಇರ್ತೈತಿ. ಅದೊಂಥರ ಹೆಂಗಿರ್ತೈತಿ ಅಂದ್ರೆ ಅದು ಅಕ್ಕಿ ಟೈಪ್ ಇರೋದಿಲ್ರಿ, ಅದು ಪ್ಲಾಸ್ಟಿಕ್ ಟೈಪ್ ಇರ್ತೈತ್ರಿ ಮೇಡಮ್. ಈಗ ಅದಕ್ಕೆ ಏನ್ ಸೊಲ್ಯೂಷನ್ ರೀ ಮೇಡಮ್? ರೇಷನ್ ಅಕ್ಕಿ ಒಳಗ ಆತರ ಬಿಳಿ ಇದಿರ್ತದಂತ. ಹೌದೌದ್ರಿ ಮೇಡಮ್. ಇನ್ನೊಂದ್ ಈಗ ಬಾಳ ದಿನ ಆತ್ರಿ ಮೇಡಮ್ ಹಂಗ ಬರಾಕತ್ತ. ಅದ್ ಅಕ್ಕಿ ಟೈಪ್ ಇರೋದಿಲ್ಲ, ನೀರೊಳಗೆ ಹಾಕಿದ ಕೂಡ್ಲೆ ಅಕ್ಕಿ ತೊಳೆ ಮುಂದೆ
ಅದ್ ಮ್ಯಾಗ ತೇಲ್ತೈತ್ರಿ, ಉಳಿದಕ್ಕೆಲ್ಲ ಕಳೆದಿರ್ತಾವ. ಅದೇನು ವೈಟ್ ಟೈಪ್ ಪ್ಲಾಸ್ಟಿಕ್ ಟೈಪ್ ಇರ್ತಲ್ಲ, ಅದ್ ಮೇಲೆ ತೇಲ್ತೈತ್ರಿ. ಅದು ಏನು ಅಂತ ಕೇಳ್ತಿದ್ದೀರಿ? ಏನು ಅಂತ ಮತ್ತೆ ಕ್ರಮ ಮೇಡಮ್ ಹೇಳ್ತಾರೆ, ಡಾಕ್ಟರ್ ಹೇಳ್ತಾರೆ. ಅದು ಇರ್ತಕ್ಕಂಥ ಏನು ನೀವು ರೇಷನ್ ಅಕ್ಕಿ ತರ್ತಿರಲ್ಲಮ್ಮ, ಅದು ಒಂದು ಫೋರ್ಟಿಫಿಕೇಶನ್ ಅಂತ ಮಾಡಿರ್ತಾರೆ. ಸೊ ಅದು ಯಾವ್ದು ಆ ತರ ತೊಂದರೆ ಆಗೋದಿಲ್ಲ. ಅದು ಮತ್ತೆ ಅದು ಎಲ್ಲಾ ಅಕ್ಕಿ ತರ ಅದ್ ಅಕ್ಕಿ ಮುಣಗೋದಿಲ್ಲ ರೀ, ಅದು ತೇಲ್ತಿರ್ತೈತ್ರಿ. ಅದ್ ಮೇಲ್ಗಡೆ ನೀರೊಳಗೆ ಹಾಕಿರ್ತಿರ್ಲಿ, ವಾಶ್ ಮಾಡುವಂದ್ರಿ ತೊಳಿತೇವಲ್ಲ ಅಕ್ಕಿ ನಾವ, ಮೇಲೆ ತೇಲ್ತಿರ್ತೈತ್ರಿ. ಅದೇಮ್ಮ ನಾನು ಹೇಳ್ತೇನಲ್ಲ, ಪ್ರತಿ ಒಂದು ಐಟಮ್ ನಲ್ಲಿನೇ ನೀವು ಒಂದ್ ಮನೆಯಲ್ಲಿ ಜೋಳ ತಗೊಂಡ ತಕ್ಷಣನೇ ಅದರಲ್ಲಿ ಗಟ್ಟಿಯಾದ ಪದಾರ್ಥ ಇದೆಲ್ಲ ಜೋಳ ಕೆಳಗಡೆ ಇರ್ತದೆ. ಸ್ವಲ್ಪ ಅದೇನಂತೀರಿ ನೀವು, ಜೊಳ್ಳು ಅಂತೀರಲ್ಲ, ಆ ರೀತಿ ಪದಾರ್ಥ ಇರ್ತದೆ. ಸೊ ಹಾಗಾಗಿ ಅದು ಯಾವುದೂ ತೊಂದರೆ ಆಗೋಗಿಲ್ಲ. ಸೊ ಅದನ್ನ ಅದು ಇರ್ತಕ್ಕಂಥ ನೆಲ್ಲಾಗ್ಲಿ ಅಥವಾ ಏನೋ ಇರ್ತದಲ್ಲ, ಸೊ ಅದು ಮೇಲೆ ಬಂದಿರ್ತದೆ, ಏನು ತೊಂದರೆ ಬರೋದಿಲ್ಲ. ಅದು ಜೊಳ್ಳು ಅನ್ನೋಕ್ಕಿಂತ ಹೆಚ್ಚಾಗಿ ಅದು ಒಂಥರ ಉಬ್ಬಿರ್ತೈತ್ರಿ. ಅದ ಅಕ್ಕಿ ಹಿಂಗ ಅಕ್ಕಿ ನಾರ್ಮಲ್ ಅಕ್ಕಿ ಟೈಪ್ ಇರೋದೇ ಇಲ್ರಿ, ಅದು ಉಬ್ಬಿರ್ತೈತಿ. ಮತ್ತ ಅದನ್ನ ನಾ ಸುಟ್ಟು ನೋಡೇನ್ರಿ, ಸುಡ್ತೈತ್ರಿ ಅದು. ಈಗ ರಬ್ಬಲ್ಲಿ ಹೆಂಗ್ ಪ್ಲಾಸ್ಟಿಕ್ ಹೆಂಗ್ ಸುಡ್ತೈತಲ್ರಿ ಸರ್, ಹಂಗದು ಸುಡ್ತೈತ್ರಿ. ಸರಿ, ಹಂಗೇನಾದ್ರು ಇತ್ತು ಅಂದ್ರೆ ನಿಮ್ಗೆ ನಾವು ಅಕ್ಕಿ ಸ್ಯಾಂಪಲ್ ತಗೊಂತೀವಿ, ಅದನ್ನ ತಗೊಂಡು ನಾವು ಲ್ಯಾಬಿಗೆ ಟೆಸ್ಟಿಗೆ ಕಳಿಸ್ತೀವಿ ಪರ್ಟಿಕ್ಯುಲರ್. ನಿಮ್ಗೆ ಎಲ್ಲಾದ್ರೂ ಸಂಶಯ ಬಂದಿತ್ತು ಅಥವಾ ಎಲ್ಲಾದ್ರೂ ಇತ್ತಲ್ಲ ಆ ತರ ರೈಸ್ ಇತ್ತಂದ್ರೆ ನಾವು ಅದನ್ನ ಸ್ಯಾಂಪಲ್ ತಗೊಂಡು ನಾವು ಇದನ್ನ ಮಾಡ್ತೀವಿ, ಕ್ರಮ ತೆಗೆದುಕೊಂಡು. ನೀವು ಲಾಸ್ಟ್ ನಂಬರ್ ಹೇಳ್ತಿರಲ್ಲ ಸರ್, ಕಲೆಕ್ಟ್ ಮಾಡಿ ನಿಮ್ಗೆ ಕಾಲ್ ಮಾಡ್ತೀವಿ. ಎಸ್ ಅಮ್ಮ, ಡೆಫಿನೆಟ್ಲಿ ಹೇಳ್ತೀವಿ. ಹಲೋ ಹಲೋ ಮೇಡಮ್, ನಮಸ್ತೆ. ನಾವಿಲ್ಲಿ ಧಾರವಾಡದಿಂದ ರೀ ಮಾತಾಡೋದು. ತಮ್ಮ ಹೆಸರು? ಶಿವಾನಂದ ಅಂತ ಹೇಳಿ. ಹೇಳ್ರಿ, ಪ್ರಶ್ನೆ ಕೇಳ್ರಿ ಶಿವಾನಂದ್ ಅವ್ರ. ಸ್ವಲ್ಪ ನಮ್ಗೆ ಪ್ರಾಬ್ಲಮ್ ಆಗೈತ್ರಿ ಮೇಡಮ್. ಊಟದ ದನ ಕೆಳಗಡೆ ಪೂರ್ತಿ ಅಲ್ಲ ನಮ್ಮ ಎಲ್ಲ ಹೋಗಿದಾವ. ಡೈಲಿ ನಾ ರಾಗಿ ಮುದ್ದೆ ಊಟ ಮಾಡ್ತೇನ್ರಿ. ರಾಗಿ ಮುದ್ದೆ ಬೆಸ್ಟ್ ಶಿವಾನಂದ್ ಅವ್ರ. ಹಲೋ, ಅದು ಮುದ್ದೆ ಡೈಲಿ ಮಾಡೋದ್ರಿಂದ ಏನಾರ ಪ್ರಾಬ್ಲಮ್ ಆಗತ್ತೆ? ಏನೇನು ತೊಂದರೆ ಆಗಲ್ಲ ಯಜಮಾನ್ರೆ, ಅದು ಇಟ್ ಇಸ್ ಗುಡ್ ಫಾರ್ ಹೆಲ್ತ್. ನೀವೇನು ಊಟ ಸೇವಿಸ್ತಿರಲ್ಲ ಅದು ಎಷ್ಟು ವೆರಿ ಗುಡ್ ಫಾರ್ ಹೆಲ್ತ್. ಅದು ಒಳ್ಳೆ ಆಹಾರ. ಅದು ಬಾಳೆಹಣ್ಣು ಮುದ್ದೆ ಅಷ್ಟು ಬಿಟ್ಟು ಬೇರೆ ಏನು ಊಟ ಮಾಡೋದ್ರಿ. ಅವು ಎರಡನ್ನು ಒಳ್ಳೆ ಆಹಾರಗಳು, ನೀವು ಸೇವಿಸಬಹುದು, ಒಳ್ಳೇದು. ಹಲೋ 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 ಹಲೋ, ನಮಸ್ತೆ, ಯಾರು ಮಾತಾಡೋದು? ಹಲೋ, ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ, ರಾಜೇಶ್ವರಿ ಮಾತಾಡೋದ್ರಿ. ನೀವು ಮೊಬೈಲ್ನೊಳಗೆ ರೇಡಿಯೋ ಕೇಳಿಕತ್ತೀರಿ, ಆ ಬಿಟ್ಟು ಕೇಳ್ಬೇಕು, ಯಾಕಂದ್ರೆ ನಮ್ಮ ಪ್ರಶ್ನೆನೇ ನಮಗ್ ವಾಪಸ್ ಬಂತಿಲ್ಲಿ. ಮೇಡಮ್ ಆಫ್ ಮಾಡ್ಯಾನ ನೋಡ್ರಿ ಈಗ. ತಮ್ಮ ಹೆಸರು? ಮೇಡಮ್ ನನ್ನ ಹೆಸರು ರಾಜೇಶ್ವರಿ ಅಂತ ಹೇಳಿರಿ, ಧಾರವಾಡದಿಂದ. ಹೇಳ್ರಿ, ಪ್ರಶ್ನೆ ಕೇಳ್ರಿ. ಮೇಡಮ್ ಸರಿಗೂ ನಮಸ್ತೆ ರೀ, ನಿಮ್ಗೂ ನಮಸ್ತೆ. ನಮಸ್ತೆ ಸರ್. ನಾನು ಈ ಪ್ರಶ್ನೆ ಅಂತೂ ಏನು ಕೇಳೋದಿಲ್ಲ, ಯಾಕಂದ್ರೆ ಇಷ್ಟೊತ್ತು ಎಲ್ಲಾರು ನನ್ನ ಸಹೋದರ ಪ್ರಶ್ನೆಯನ್ನು ಕೇಳ್ಯಾರ. ನಾನು ಈ ಮೂಲಕ ಒಂದ ನನ್ನ ಸಹೋದರರಿಗೆ ಏನ್ ಸಂದೇಶ ಕೊಡೋದಕ್ ಬಯಸ್ತೀನಂದ್ರೆ, ಈಗ ಸಿಗುವಂತ ತರಕಾರಿಗಳೇನದಾವ ಅವುಗಳನ್ನ ನಾವು ಶುಚಿಯಾಗಿ ಎಲ್ಲಾ ತರದ ಆಹಾರವನ್ನ ಬೇಯಿಸಿ ಮಕ್ಕಳಿಗೂ ಕೊಡ್ಬೇಕು, ನಾವು ತಿನ್ಬೇಕು. ಆದಷ್ಟು ಹೊರಗಿನ ಊಟ, ಹೊರಗಿನ ತಿಂಡಿ ಏನ್ ಸಿಗ್ತೈತೆ ಸ್ನಾಕ್ಸ್ ಐಟಮ್, ಇವನ್ನೆಲ್ಲಾನು ಅವಾಯ್ಡ್ ಮಾಡ್ಬೇಕು. ಪ್ರತಿಯೊಂದನ್ನು ನಾವು ಮನೆಯಲ್ಲೇ ತಯಾರಿಸ್ಕೋಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್ ನಾನು. ಧನ್ಯವಾದಗಳು ರಾಜೇಶ್ವರಿ ಅವರೇ. ಹಲೋ ಹಲೋ ಹಲೋ, ನಮಸ್ತೆ, ಯಾರು ಮಾತಾಡೋದು? ನಾವು ಯಲೋಗಿಯಿಂದ ರೀ ಮೇಡಮ್. ತಮ್ಮ ಹೆಸರೇನು? ದಾಕ್ಷಾಯಿಣಿ ಅಂತಾರೀ. ಪ್ರಶ್ನೆ ಕೇಳ್ರಿ ದಾಕ್ಷಾಯಿಣಿ. ಈ ಕಾರ್ಯಕ್ರಮ ಕೇಳಿ ನಮಗ ಬಾಳ ತಿಳುವಳಿಕೆ ಬರಾಕತ್ತೈತ್ರಿ. ಯಾಕಂದ್ರ ಈಗ ಏನ್ರ ಕಲಬೆರಕೆ ಆಗಿದ್ದು ಸರ್ ಅದನ್ನ ಸರಿ ಮಾಡ್ತೇನೆ ಅಂತ ಹೇಳಿದ್ರಿ. ಆದ್ರೆ ಈಗ ನಾವು ಒಬ್ರು ರೈತರು ಬೆಳೆದ್ರ 100 ಮಂದಿ ಆದ್ರೂ ಊಟ ಮಾಡ್ತಾರ್ರಿ. ಅದಕ್ಕೆ ರೈತರಿಗೆ ಅವ್ರು ಒಂದು ಆಗಲ್ಲ ಹೇಳಿದ್ರಲ್ರಿ, ಏನ ಕೆಮಿಕಲ್ಸ್ ಹಾಕ್ದಂಗ ಒಟ್ಟು ಬೆಳಿಬೇಕು ಅಂತ ಒಬ್ರು ಹುಷಾಂಬಿ ಅವ್ರು ಹೇಳಿದ್ರಲ್ರಿ. ಆತರ ನಾವು ಆರ್ಗ್ಯಾನಿಕ್ ಮಾಡಿ ಒಳ್ಳೊಳ್ಳೆ ಬೆಳೆ ಬೆಳೆದ್ವಿ ಅಂದ್ರ ಸಾಕಷ್ಟು ಮಂದಿಗೆ ಚಲೋ ಆಹಾರ ಸಿಗ್ತೈತೆ ಅಂತ ನಮ್ಗ ಒಂದು ತಿಳುವಳಿಕೆ ಬಂತ್ರಿ. ಈಗ ಸರ್ ಹೇಳ್ದಂಗ ಎಣ್ಣೆ ಹೊಡಿದಂಗ ಒಟ್ಟು ಗೊಬ್ಬರ ಹಾಕ್ದಂಗ ಚಲೋ ಬೆಳೆನ ಬೆಳಿತೀವ್ರಿ. ನೀವು ಬೆಳಿತೀರಿ? ಹ್ಞೂನ್ರಿ, ದಿನಾ ತರಕಾರಿ ಮಾರ್ತೀವ್ರಿ ನಾವು ಬೆಳೆದು. ಅದಕ್ಕೆ ಈಗ ಡಾಕ್ಟರ್ನಿಂದ ಆತು, ಈಗ ಕೇಳೋದ್ರಿಂದಾನು ಒಂದು ಮತ್ತೊಟ್ಟು ನಮ್ಗೆ ಆರೋಗ್ಯದ ಬಗ್ಗೆ ಸ್ವಲ್ಪ ಲಕ್ಷ್ಯ ಬಾಳ ಬಂತ್ರಿ. ಅಡ್ಡಿ ಇಲ್ಲ ದಾಕ್ಷಾಯಿಣಿ, ಯಾವ್ದೇ ಕಾರಣಕ್ಕೂ ಅತಿ ಆಸೆ ಮಾಡ್ಕೊಂಡು ಕೀಟನಾಶಕ ಹೊಡಿಲಿಕ್ಕೆ ಹೋಗ್ಬೇಡ್ರಿ. ಇಲ್ರಿ, ಈಗ
ಕೇಳಿದ್ರು ಮತ್ತ ಕೇಳಿದ ತಕ್ಕ ಅವ್ರು ಹೇಳಿದ್ರಲ್ರಿ, ಅದಕ್ಕೆ ನಾವು ಸುಧಾರಣೆ ಮಾಡ್ಕೊಂತೇವ್ರಿ. ಹಲೋ ಹಲೋ ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ, ಯಾರು ಮಾತಾಡೋದು? ಕುರ್ಚಿ ಅಂತ ಮಾತಾಡೋದು. ಜೋರಾಗಿ ಮಾತಾಡ್ರಿ, ಸ್ವಲ್ಪ ಕೇಳ್ತಿಲ್ಲ. ಕೇಳ್ತಾ ಇದ್ದೆ. ಶಕುಂತಲಾ ಅಂತ ಮಾತಾಡಿದ್ರಿ? ಶಕುಂತಲಾ, ಎಲ್ಲಿಂದ? ಕುರ್ಚಿಯಿಂದ ಮಾತಾಡ್ತೀವಿ, ಸಾಹೇಬಲ್ ಕುರ್ಚಿಯಿಂದ. ಹೇಳ್ರಿ. ಹೌದು ಮೇಡಮ್. ಈಗ ಸೋಡಾ ತಿಂದ್ರೆ ಹಾಗೆ ಏನಾಗ್ತದೆ? ಸೋಡಾ ತಿಂದ್ರ ಏನಾಗ್ತದೆ ರೀ ಸರ್ ಮೇಡಮ್? ಹೇಳ್ತಾರೆ ಡಾಕ್ಟರ್. ಸೋಡಾ ತಿಂದ್ರೆ ಏನಾಗ್ತದೆ ನಮ್ಮ, ಅದು ಅಸಿಡಿಟಿ ಆಗ್ತದೆ. ನೀವು ಸ್ವಲ್ಪ ಕ್ವಾಂಟಿಟಿ ತಿಂದ್ರೆ ಸತಿನ ಹೊಟ್ಟೆ ತುಂಬಿ ಬಿಡ್ತದೆ. ಸೊ ಮೇನ್ ಇದಕ್ಕೆ ಸೋಡಾ ಅವಾಯ್ಡ್ ಮಾಡಬೇಕು, ಇಲ್ಲಾಂದ್ರೆ ಇದು ಗ್ಯಾಸ್ಟ್ರಿಕ್ ಇರಿಟೇಷನ್ ಆಗ್ತದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗ್ತದೆ, ಅಸಿಡಿಟಿ ಆಗ್ತದೆ. ಹೌದ್ರಿ, ಅಂದ್ರೆ ನಮ್ಮ ಮನೆಯಲ್ಲಿ ಒಬ್ರು ತಿಂತಾರ್ರಿ ಸೋಡಾ. ಅದಕ್ಕೆ ನೀವು ಸೋಡಾ ತಿನ್ನಬಾರ್ದು, ಸೋಡಾ ತರಲೇಬೇಡ್ರಿ. ಸೊ ಅವಾಯ್ಡ್ ಮಾಡಿದ್ರೆ ಎಲ್ಲಾ ರೀತಿ ಆರೋಗ್ಯಕ್ಕೆ ಒಳ್ಳೇದು. ಸೊ ಸೋಡಾದಿಂದ ಈ ರೀತಿ ನಿಮ್ಗೆ ಅಸಿಡಿಟಿ ಜಾಸ್ತಿ ಆಗ್ತದೆ. ಹಲೋ ಹಲೋ ಹಲೋ, ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡೋದು? ನಾವು ವರೂರಿಂದ ಕಸ್ತೂರಿ ಹಿರೇಮಠ ಅಂತ. ಪ್ರಶ್ನೆ ಕೇಳ್ರಿ ಕಸ್ತೂರಿ. ನಾವು ಹೊಸದಾಗಿ ಇದು ಕಿರಾಣಿ ಸ್ಟೋರ್, ಅದ್ರೊಳಗಡೆ ಬೇಕರಿ ಐಟಮ್ ಎಲ್ಲ ಹಾಕ್ಬೇಕಂತಿದ್ದೀವಿ. ಅದಕ್ಕೂ ಲೈಸೆನ್ಸ್ ತಗೋಬೇಕಾ ಮೇಡಮ್? ಹೇಳ್ತಾರೆ ಡಾಕ್ಟರ್. ಹೌದಮ್ಮ, ಪ್ರತಿಯೊಂದು ಕಿರಾಣಿ ಅಂಗಡಿ ಆಗಲಿ ಬೇಕರಿ ಆಗಲಿ ಕಂಪಲ್ಸರಿ ಲೈಸೆನ್ಸ್ ತಗೊಳ್ಳೇಬೇಕು. ಹೌದಾ ಸರ್? ಹೌದು. ಇದು ಕಿರಾಣಿಗೆ ಬೇರೆ, ಆಮೇಲೆ ಬೇಕರಿಗೆ ಬೇರೆ ತಗೋಬೇಕಾ ಮೇಡಮ್? ಹೌದೌದು, ನಿಮ್ದು ಏನು ಯೂನಿಟ್ ಬೇರೆ ಬೇರೆ ಇದ್ರೆ ಯೂನಿಟ್ ಸಪರೇಟ್ ಆಗಿ ಲೈಸೆನ್ಸ್ ತಗೋಬೇಕು ನೀವು. ಥ್ಯಾಂಕ್ ಯು ಸರ್. ಹಲೋ, ಈಗ ಡಾಕ್ಟ್ರೆ ನಾವು ಮುಖ್ಯವಾಗಿ ಹಲೋ 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 ನಮಸ್ತೆ. ಹಲೋ ನಮಸ್ತೆ, ಹೇಳ್ರಿ, ಯಾರು ಮಾತಾಡೋದು? ನಾವು ತುಪ್ಪದ ಕುರಟ್ಟಿಯಿಂದ ಮಾತಾಡ್ತೇವ್ರಿ. ತಮ್ಮ ಹೆಸರು? ಪಂಪಾಪತಿ ಅಂತ ಹೇಳಿ. ಪ್ರಶ್ನೆ ಕೇಳ್ರಿ ಪಂಪಾಪತಿ. ಪ್ರಶ್ನೆ, ಈಗ ನಾವು ಯಾವ ಎಣ್ಣೆ ಉಪಯೋಗ ಮಾಡ್ಬೇಕ್ರಿ? ಒಳ್ಳೆ ಎಣ್ಣೆ ಊಟಕ್ಕಾಗಿ ಇದನ್ನ ಕೇಳ್ತೇವೆ. ಈಗ ಎಣ್ಣೆ ಪದಾರ್ಥದಲ್ಲಿ ಪ್ರತಿಯೊಂದು ಉಪಯೋಗಿಸಬಹುದು. ನೀವು ಕುಸುಬೆ ಎಣ್ಣೆ ಆಗಲಿ, ಸೂರ್ಯಪಾನ ಎಣ್ಣೆ ಆಗಲಿ, ಕಡ್ಲಿ ಆಗಲಿ, ಯಾವ್ದು ಬೇಕಾದ್ರೂ ಉಪಯೋಗಿಸಬಹುದು. ಇದರಲ್ಲಿ ಯಾವುದು ತೊಂದರೆ ಇಲ್ಲ. ಆಯ್ತು. ಹಲೋ, ಸಂದೀಪ್ ಮಾತಾಡೋದ್ರಿ. ಹೇಳ್ರಿ ಸಂದೀಪ್. ಬೇಕರಿ ಒಳಗೆ ಸಿಗೋದು ಕೇಕ್ ಮತ್ತು ಸ್ವೀಟಿಗೆಲ್ಲ ಪ್ರಾಣಿ ಕೊಬ್ಬನ ಹಾಕಿ ಉಪಯೋಗ ಮಾಡ್ತಾರಲ್ರಿ, ಅದೇ ಹೆಂಗ್ರಿ ಅದು? ನೀವು ಬೇಕರಿ ಒಳಗೆ ತಿಂತೀರೇನ್ ಸಂದೀಪ್? ಮೊದ್ಲು ತಗೋತಿದ್ದಾರಿ, ಈಗಿಲ್ರಿ. ಅಂದ್ರೆ ಈಗ ಬಿಟ್ಬಿಟ್ಟಿರೇನ್ರಿ? ಹೌದ್ರಿ, ಬಿಟ್ಟೇನ್ರಿ. ಹೇಳ್ತಾರೆ ಡಾಕ್ಟರ್. ಈಗ ಆ ಥರ ಯಾವುದು ಕಲಬೆರಕೆ ಮಾಡೋದಿಲ್ಲ. ನಾವು ಆಲ್ರೆಡಿ ಕಲರ್ ಹಾಕೋದಾಗ್ಲಿ ಇವನ್ನೆಲ್ಲ ಅವಾಯ್ಡ್ ಮಾಡಿಸಿದ್ದೇವೆ. ಪ್ರತಿಯೊಂದು ಬೇಕರಿಯಲ್ಲಿ ನಾವು ಸ್ಟ್ರಿಕ್ಟ್ ಆಗಿ ಡೈರೆಕ್ಷನ್ ಕೊಟ್ಟಿದ್ದೇವೆ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಯಾವುದಾದ್ರೂ ಒಂದು ಬೇಕರಿಯಲ್ಲಿ ನಿಮಗೆ ಕಲಬೆರಕೆ ಸಂಶಯ ಅಂತಂದ್ರೆ ನಾವು ಅದನ್ನ ಲ್ಯಾಬಿಗೆ ಕಳಿಸ್ತೀವಿ. ಮತ್ತು ಪ್ರತಿಯೊಂದು ಈ ಬೇಕರಿ ಐಟಮ್ 100 ppmಕ್ಕಿಂತ ಮುಂಚಿತ ಆ ಕಲರ್ ಇರಬೇಕು. ಯಾವುದೇ ಕಲರ್ ಸ್ವೀಟ್ಸ್ ಆಗಲಿ ಯಾವುದರೇ ಇರಲಿ, ಅದು ಒಂದು 100 ppm ಅಂತ ಒಂದು ನಾವು ರೇಷಿಯೋ ಇರ್ತದೆ. ಅಷ್ಟಿದ್ರೆ ಮಾತ್ರ ಯಾವುದೋ ಹಾನಿಕರ ಆಗಲ್ಲ. ಅದ್ರ ಪಟ್ಟು ಮೇಲ್ಪಟ್ಟು ಏನೋ ಕಲಬೆರಕೆ ಜಾಸ್ತಿ ಹಾಕಿದ್ರೆ ಅದು ಹಾನಿಕರ ಆಗ್ತದೆ. ಆ ಸ್ಯಾಂಪಲ್ ಅನ್ನು ತಗೊಂಡು ಲ್ಯಾಬಿಗೆ ಕಳಿಸ್ತೀವಿ. ಇನ್ನೊಂದು ಪ್ರಶ್ನೆ ಸರ್, ಗೋಬಿ ಮಂಚೂರಿ ಇರ್ತಾವಲ್ರಿ, ಆಯಿಲ್ ಫುಡ್ ನ ಕರೀತಾರೆ, ಅದಕ್ಕೆಲ್ಲ ಕಾಯಿಲೆಗಳು ಬರ್ತಾವ, ಹೌದೇನ್ರಿ? ಅಲ್ಲಲ್ಲ, ಅದೇ ನೀವೇಂತ ಆಯಿಲ್ ಕರೆದ್ರಿಂದ ಫ್ರೀಕ್ವೆಂಟ್ ಆಗಿ ಕರೆದಂತ ಆಯಿಲ್ ಕಂಟಿನ್ಯೂ ಕರೆದ್ರೆ ಆ ಆಯಿಲ್ ಪದಾರ್ಥದಲ್ಲಿ ಕಾರ್ಸಿಜನಿಕ್ ಆಗ್ತದೆ ನಮಗೆ. ಸೊ ಹಾಗಾಗಿ ಪ್ರತಿಯೊಂದು ನಾವು ಆಯಿಲ್ಗಳನ್ನು ಸಹ ನಾವು ಶಾಂಪಲ್ ತಗೊಳ್ತೀವಿ. ಒಮ್ಮೆ ಕರೆದ ಪದಾರ್ಥ ನೀವು ಆಯಿಲ್ ಕರೆದ್ರೆ ಮಾಡಿದ್ರೆ ಅದನ್ನ ಅವತ್ತು ಬಿಟ್ಬಿಡು. 1 ಸರಿ ಅಥವಾ 2 ಸರಿ ಮಾತ್ರ ಕರಿಬೇಕು. ಆಯಿಲ್ ಕಂಟಿನ್ಯೂ 1 ತಿಂಗಳಂಗಡೆ ಅದೇ ಆಯಿಲ್ ತಗೊಂಡು ಕಂಟಿನ್ಯೂ ಕರೆದ್ರೆ ಆ ಇರ್ತಕ್ಕಂಥ ಆಯಿಲ್ ನಿಂದ ನಮ್ಗೆ ಕಾರ್ಸಿಜನಿಕ್ ಇಫೆಕ್ಟ್ ಆಗ್ತದೆ, ಕಾರ್ಸಿಜನ್ ಬರ್ತಾ ಇದೆ. ಹಲೋ ಹಲೋ ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ ರೀ ಮಂಜುಳಾ ಮೇಡಮ್ ಸಾವ್ರಿಗೆ, ಡಾಕ್ಟರ್ ಸಾವ್ರಿಗೆ ನಮಸ್ಕಾರ ರೀ. ನಮಸ್ಕಾರ. ತಮ್ಮ ಹೆಸರು? ನಮ್ಮ ಹೆಸರು ಸಾಬಣ್ಣ ರೀ, ಯಾದಗಿರಿ ಡಿಸ್ಟಿಕ್, ಯಾದಗಿರಿ ತಾಲೂಕು, ಬಾತ್ವಾರ ಮಲೆದೇರ್ ಬಂಡಿ ಸಾಬಣ್ಣ. ಹೇಳ್ರಿ ಸಾಬಣ್ಣ ಅವ್ರ, ಬಹಳ ದೂರದಿಂದ ಕರೆ ಮಾಡಿರಿ. ಹೌದ್ರಿ, ಅಚ್ಚಿತ್ತು ನೋಡ್ರಿ. ಈಗ ತಾನ ಮಾತಾಡಿದಲ್ರಿ, ಅಕ್ಕಾರ ತಂಗಿಯರ ತಾಯಿದಾರ
ಮಕ್ಕಳಿಗೆ ಅನ್ನ ಗುಗ್ಗರಿ ನಾವೇನ್ ಮೊದಲು ಗುಗ್ಗರಿ ತಿಂತೀವಲ್ಲ ಆ ನಮ್ಮನ್ನ ಗುಗ್ಗರಿ ಮಾಡಿ ಹಾಕ್ತಾರ ಅನ್ನ, ಶಾವಿ ಅನ್ನ, ನವಣಿ ಅನ್ನ, ಕವಳೆಕ್ಕಿ ಅನ್ನ ಮೆದುವು ಮಾಡಿ ಊಟ ಕೊಡೋದಿಲ್ಲ. ಹೋಗಿ ಬೇಕರಿಯಾಗಿ ತಿಂತಾರ, ಚಂದ ಕಣ್ಣಿ ಕಾಣದ ಅದೇ ತಿಂತಾವ. ರೊಕ್ಕ ಕೊಡ್ತಾರ 50, 100, 500. ಎದಕ್ ಬಂತು ಅಂದ್ರೆ ಊಟ ಅಡಿಗೆ ಮಾಡಕ್ಕೆ ಬರೋದಿದ್ದೀವಿ ಹೆಣ್ಮಕ್ಳಿಗೆ. ಓ ದೊಡ್ಡ ಪ್ರಶ್ನೆ ಆಯ್ತು ನಿಮ್ದು ಸಾಬಣ್ಣ, ಹೇಳ್ತಾರೆ ಡಾಕ್ಟರ್. ಸ್ವಲ್ಪ ಮೆದುವಿರ್ಬೇಕು ಊಟ. ಸಾರು ಮಾಡಿ, ಉಲಿಬಿ ಸಾರು, ಬ್ಯಾಳಿ ಸಾರು, ಇಂಥ ಸಾರು ಮಾಡ್ಬೇಕು. ಯಾವ್ದನ ನುಗ್ಗಿ ಸಾರು, ಊಟ ಎಲ್ಲ ಪಾಟ ಎಲ್ಲ ಊಟ ಮಾಡಿ ಹಾಕ್ಬೇಕಂತಾರೆ. ಏನಂತಾರೆ ಅದ ಯಾವಾಗ ಪೌಡ್ರ್ ಎದಕ್ ತರ್ತಾರೆ? ಪೌಡ್ರ್ ಒಣಗಿ ಒತ್ತಲು ಮಾಡಿ ಮಸಾಲೆ ಎಣ್ಣೆ ಹಾಕಿ ಮಾಡ್ಕೋಬೇಕು. ಈಗ ಹೇಳ್ತಾರೆ ಡಾಕ್ಟರ್, ಉತ್ತರ ಹೇಳ್ತಾರೆ ಕೇಳ್ರಿ. ಈಗ ಹೇಳ್ರಿ ಸಾಬ್ರೆ, ನಿಮ್ ಕೈ ಜೋಡಿಸಿ ಹೇಳ್ತೀನಿ. ಇಲ್ಲ ಸಾಬಣ್ಣವ್ರೆ, ತಾವೆಲ್ಲ ಹಿರಿಯವರು ಕೈ ಜೋಡಿಸೋ ಅವಶ್ಯಕತೆ ಇಲ್ಲ. ಬಟ್ ನಿಮ್ಮಲ್ಲಿ ಇರ್ತಕ್ಕಂತ ಈಗ ಏನು ಹೇಳಿದ್ರೆ ನೋಡು, ಇದು 100ಕ್ಕೆ 100 ಸತ್ಯ ಇದೆ. ಮತ್ತ ಸೊ ಹಾಗಾಗಿ ನೀವೇನು ಹೇಳಿರ್ತಿಲ್ಲ ಅದನ್ನ ಎಲ್ಲರೂ ಪಾಲಿಸಬೇಕು. ಪಾಲಿಸ್ಬೇಕ್ರಿ. ಏನ್ರಿ ಬರೀ ಅನ್ನ ಗುಗ್ರಿ ಅದ ಸಾರು ಗಂಗಳದಾಗ ಅದ ಅನ್ನ ಕೈಯಾಗ ಬರ್ತದ ಗುಗ್ರಿ ಹಾಕಿದಂಗ. ಅದೇ ಹೇಳಿದ್ರಲ್ಲ, ನೀವ್ ಏನ್ ಹೇಳಿದ್ರಿ ಅದನ್ನ ಪ್ರತಿಯೊಬ್ಬ ಜನರು, ಪ್ರತಿಯೊಂದು ಸಾಮಾನ್ಯ ಎಲ್ಲರೂ ಅದನ್ನ ಕಾನೂನು ಬದ್ಧವಾಗಿ ಅಂದ್ರೆ ನಾವು ಪಾಲಿಸಬೇಕು. ಅಂದ್ರೆ ನಮ್ಮ ಆಯುಷ್ಯನು ಜಾಸ್ತಿ ಆಗ್ತಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಬಣ್ಣವ್ರ, ಈಗ ಇಷ್ಟೊಂದೆಲ್ಲ ಹೆಣ್ಮಕ್ಳೆಲ್ಲ ಈ ಕಾರ್ಯಕ್ರಮದೊಳಗೆ ಕೇಳಿದ್ರಲ್ಲ, ಅವರೆಲ್ಲ ನಿಮ್ಮ ಮಾತನ್ನು ಕೇಳಿಸ್ಕೊಂಡಿರ್ತಾರ. ಇನ್ನು ಮೇಲೆ ಮೆತ್ತಗಿನ ಆಹಾರ ಮಾಡ್ತಾರೆ. ಹಲೋ ಮೇಡಮ್ ರೀ, ನಾವು ದಾವಣಗೆರೆಯಿಂದ. ತಮ್ಮ ಹೆಸರು? ಕೋಮಲ ಅಂತ ಹೇಳ್ಬಿಟ್ಟು. ಕೋಮಲ, ಪ್ರಶ್ನೆ ಕೇಳ್ರಿ. ನಾವು ಮನೆಯಲ್ಲಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ ಎಲ್ಲ ಮಾಡ್ತೀವಿ. ಅದಕ್ಕೂ ಲೈಸೆನ್ಸ್ ಏನಾರ ತಗೋಬೇಕ್ರಾ? ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯವರಿಗೆ ತಿನ್ನಿಸ್ಲಿಕ್ಕೆ ಯಾವುದೂ ಲೈಸೆನ್ಸ್ ಇಲ್ಲ. ಬಟ್ ಅದನ್ನ ನೀವು ಹೊರಗಡೆ ಮಾರ್ಕೆಟಿಂಗ್ ಮಾಡ್ತೀರಂದ್ರೆ ಕಂಪಲ್ಸರಿ ನೀವು ಲೈಸೆನ್ಸ್ ತಗೊಳ್ಳೇಬೇಕು. ಅಂದ್ರೆ ನಾವು ಲೈಸೆನ್ಸ್ ತಗೋಬೇಕು ಅಂತೇಳಿ ಅನ್ಕೊಂಡಿದೀವ್ರಿ. ಈಗ ನಮ್ಮನ್ನ ನೋಡಿ ಈಗ 4-5 ಅಂಗಡಿಗಳು ಆಗಿ ಈಗ ನಮಗೆ ವ್ಯಾಪಾರ ಇಲ್ದಂಗ ಆಗಿದೆ. ಆಯ್ತಮ್ಮ, ಈಗ ಏನಾಗಿದೆ ಅಂದ್ರೆ ಅದನ್ನು ನಮ್ಮಲ್ಲಿ ಕಾನೂನು ಪ್ರಕಾರ ಕ್ರಮ ಇಟ್ಕೊಂತಾರೆ. ಅವ್ರ ಲೈಸೆನ್ಸ್ ಕಂಪಲ್ಸರಿ ತಗೋಬೇಕು. ವಿತೌಟ್ ಲೈಸೆನ್ಸ್ ಏನಾದ್ರು ಮಾಡಿದ್ರೆ ಅವ್ರು ನಾವು ಬಂದ್ ಮಾಡ್ತೀವಿ. ಸೊ ಹಾಗಾಗಿ ಪ್ರತಿಯೊಬ್ಬರು ನಿಮ್ಮ ಮನೆಯಲ್ಲಿ ಯಾವುದೇ ಹೊರಗಡೆ ನೀವು ಪದಾರ್ಥಗಳು ಮಾರಾಟ ಮಾಡ್ತಾ ಇದ್ರೆ, ಮಾಡತಕ್ಕಂಥ ಅಡಿಗೆ ಪದಾರ್ಥಗಳು, ಅದಕ್ಕೆ ಲೈಸೆನ್ಸು ಆಗಲಿ ರಿಜಿಸ್ಟ್ರೇಷನ್ ಕಂಪಲ್ಸರಿ ತಗೊಳ್ಳೇಬೇಕು. ತಗೊಳ್ಳಿಲ್ಲ ಅಂದ್ರೆ ನಾವು ಕಾನೂನು ಪ್ರಕಾರ ಕ್ರಮ ತೆಗೆದುಕೊಳ್ತೀವಿ. ಧನ್ಯವಾದಗಳು ಡಾಕ್ಟ್ರೆ. ಸಾಕಷ್ಟು ಕರೆಗಳು ಇನ್ನೂ ಬರ್ತಾ ಇವೆ, ಆದರೆ ಸಮಯ ಆಗ್ತಾ ಬಂತು. ಡಾಕ್ಟ್ರೆ, ಒಂದು ಕೊನೆಗೆ ನಮ್ಮ ಕೇಳುಗರಿಗೆ ಈ ಕಲಬೆರಕೆ ಮುಕ್ತ ಆಹಾರವನ್ನ ಸೇವಿಸುವ ಕುರಿತಾಗೆ, ಗುಣಮಟ್ಟದ ಆಹಾರವನ್ನ ಪಡೆಯುವ ಬಗ್ಗೆ, ಮತ್ತೆ ಎಲ್ಲಕ್ಕಿಂತ ಮುಖ್ಯ ಬೀದಿ ವ್ಯಾಪಾರಿಗಳು ಕಡ್ಡಾಯವಾಗಿ ಏನನ್ನ ಪಾಲಿಸಬೇಕು, 1-2 ವಾಕ್ಯದಲ್ಲಿ ಹೇಳ್ತೀರಾ? ಈಗಾಗಲೇ ಬೀದಿ ವ್ಯಾಪಾರಿಗಳ ಬಗ್ಗೆ ನಾವು ಇವತ್ತಿನಿಂದ ನಾವು ಜಾಥಾ ಹಮ್ಮಿಕೊಂಡಿದ್ದೀವಿ. ಆ ಬೀದಿ ವ್ಯಾಪಾರಗಳಲ್ಲಿ ಇರ್ತಕ್ಕಂಥ ಪ್ರಾಪರ್ ಆಗಿ ಅವರು ಒಂದು ಹೈಜಿನಿಕ್ ಆಗಿ ಇರಬೇಕಾಗ್ತದೆ. ಆಮೇಲೆ ಕ್ಲೀನ್ನೆಸ್ ಇರಬೇಕಾಗ್ತದೆ. ಬೀದಿ ವ್ಯಾಪಾರ ಮಾಡ್ತಕ್ಕಂಥ ಏನು FPಗಳು ಇರ್ತಾರೆ ಅವ್ರದ್ದು ಸಹ ಲೈಸೆನ್ಸ್ ತಗೋಬೇಕಾಗ್ತದೆ. ಅವ್ರದ್ದು ಒಂದು ಮೆಡಿಕಲ್ ಟೆಸ್ಟ್ ಸತನೂ ಮಾಡಬೇಕಾಗ್ತದೆ. ಅದರಿಂದ ಆರೋಗ್ಯಕರ ಇಫೆಕ್ಟ್ ಆಗ್ತದೆ. ಯಾಕಂದ್ರೆ ಅವರು ತಮ್ಮಲ್ಲಿ ಯಾವುದೇ ಕಾಯಿಲೆ ಇದ್ಕೊಂಡು ತಾವೇನಾದ್ರು ಕೈಲಿ ಸ್ಪ್ರೆಡ್ ಮಾಡ್ತಾ ಇದ್ರೆ ಅದು ಇಫೆಕ್ಟ್ ಆಗ್ತಾ ಇದೆ ಸಾರ್ವಜನಿಕ. ಸೊ ಹಾಗಾಗಿ ಇರ್ತಕ್ಕಂಥ ಫಸ್ಟ್ ಅವ್ರ ಹೆಲ್ತ್ ಚೆನ್ನಾಗಿರ್ಬೇಕು. ಈ ಬೀದಿ ವ್ಯಾಪಾರದಲ್ಲಿ ಏನು ಅಡಿಗೆ ಮಾಡ್ತಕ್ಕಂಥ ಕುಕ್ ಇರ್ತಾರಲ್ಲ ಅಡಿಗೆ, ಅವರ ಆರೋಗ್ಯ ಮೊದಲಾಗಿ ಚೆನ್ನಾಗಿರ್ಬೇಕು. ಯಾಕಂದ್ರೆ ಅವ್ರಿಗೂ 108 ಕಾಯಿಲೆಗಳು, TB ಆಗಲಿ, ಡ್ರಾಪ್ಲೆಟ್ ಇನ್ಫೆಕ್ಷನ್ ಈ ರೀತಿ ಇತ್ತಂದ್ರೆ ಅದು ಸ್ಪ್ರೆಡ್ ಆಗಿ ಬೇರೆ ಜನರಿಗೂ ಹರಡುತ್ತದೆ. ಸೊ ಹಾಗಾಗಿ ಕಂಪಲ್ಸರಿ ಬೀದಿ ವ್ಯಾಪಾರಗಳಿಗೆ ಇಷ್ಟ ಹೇಳೋದು, ಕಂಪಲ್ಸರಿ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಾಗ ನಾವು ಮೆಡಿಕಲ್ ಫಿಟ್ನೆಸ್ ಆಗಲಿ, ಮೆಡಿಕಲ್ ಫೇಸ್ ಸರ್ಟಿಫಿಕೇಟ್ ತಗೊಂಡು ಹೋಗಬೇಕು. ಅದರ ಜೊತೆಗೆ ನಮ್ಮ ಇರ್ತಕ್ಕಂಥ ಆಹಾರ ಸುರಕ್ಷತೆ ಇಲಾಖೆಯಲ್ಲಿ ಕಂಪಲ್ಸರಿ ಲೈಸೆನ್ಸ್ ತಗೋಬೇಕು. ಅದರ ಜೊತೆಗೆ ಅವರು ಚೆನ್ನಾಗಿ ಶುಚಿತವಾಗಿ ಕ್ಲೀನ್ ಆಗಿ ಎಲ್ಲ ಹೈಜೆನಿಕ್ ಫುಡ್ ಕೊಡಬೇಕು ಅವರು. ಇಷ್ಟು ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಧನ್ಯವಾದಗಳು ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಅವರೇ. ತಾವು ಜಿಲ್ಲಾ ಅಂಕಿತ ಅಧಿಕಾರಿಗಳಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ. ತಮ್ಮ ಸುಪರ್ದಿಯಲ್ಲಿ ಈಗಾಗಲೇ ನೀವು ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಇವತ್ತಿನಿಂದ ಮುಂದಾಗೀನಿ ಅಂತ ಹೇಳಿದಿರಿ. ಬಹುಶಃ ನಮ್ಮ ಕೇಳುಗರು ನಿಮ್ಮ ಈ ಮುಂದಾಳತ್ವದಲ್ಲಿ ಸುರಕ್ಷಿತ ಆಹಾರ, ಗುಣಮಟ್ಟದ ಆಹಾರವನ್ನ ಪಡೀತಾರೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ಈ ಸಂದರ್ಶನವನ್ನ ಮುಗಿಸೋಣಂತೆ. ಸಂದರ್ಶನದಲ್ಲಿ ನಮ್ಮೊಂದಿಗೆ ಸಹಕಾರ ನೀಡಿದವರು
ಪ್ರಕಾಶ್ ಮಲ್ಲಾಪುರ್ ಫುಡ್ ಸೇಫ್ಟಿ ಆಫೀಸರ್ ಹಾಗೂ ಬಿಆರ್ ಪಾತ್ರೋಟ್ ಇವರು ಕೂಡ ಫುಡ್ ಸೇಫ್ಟಿ ಆಫೀಸರ್. ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಅವರೇ, ಬಹಳ ಸಮರ್ಪಕವಾಗಿ ನಮ್ಮ ಕೇಳುಗರಿಗೆ ಪ್ರಶ್ನೆಗೆ ಉತ್ತರ ಹೇಳಿದಿರಿ. ಕಾರ್ಯಕ್ರಮದ ಕೊನೆಗೆ ನಾವು ನಿಮ್ಮ ದೂರವಾಣಿ ಸಂಖ್ಯೆಯನ್ನ ಹೇಳ್ತೀವಿ ಅಂತ ಹೇಳಿದ್ವಿ. ಒಂದು ಸಲ ದೂರವಾಣಿ ಸಂಖ್ಯೆಯನ್ನ ಹೇಳ್ತೀನಿ, ಕೇಳುಗರೆ ಬರ್ಕೊಂಡ್ಬಿಡಿ. 3580-435 STD ಕೋಡ್ 0836. ಇನ್ನೊಂದ್ಸಲ ಹೇಳ್ತೀನಿ, STD ಕೋಡ್ 0836, ಫೋನ್ ನಂಬರ್ 3580435. ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ನೀವು ನಿಮ್ಮ ಯಾವುದೇ ತರದ ದೂರ ಆಗಬಹುದು, ಕಂಪ್ಲೇಂಟ್ ಆಗಬಹುದು, ಏನಾದರೂ ಇದ್ರೆ ಈ ದೂರವಾಣಿಗೆ ಮಾಡಿ ತಾವು ತಿಳಿಸಬಹುದು. ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಅವರು ತಮಗ ಲಭ್ಯ ಇದ್ದು ನಿಮ್ಮ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡ್ತಾರ ಅನ್ನೋ ಆಶಾಭಾವನೆಯೊಂದಿಗೆ ಇವತ್ತಿನ ನೇರ ಫೋನ್ ಇನ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು.